Hi, friends, welcome to Avi's Academy, a platform where I'll be discussing some of the concepts of commerce, management, and economics which you are learning in post graduation and undergraduation studies. Today, we will be discussing about a concept in statistics. You will learn the same concept in quantitative technique subject as well, which is called as regression analysis. So, prior to regression analysis, you generally study correlation analysis, right? ಸೊ ಕೋರಿಲೇಷನಲ್ಲಿ ನಾವು ಏನು ಸ್ಟಡಿ ಮಾಡ್ತೇವೆ ಅಂತ ಹೇಳಿದರೆ ಎರಡು ವೇರಿಯೇಬಲ್ಗಳ ನಡುವೆ ಇರುವಂತಹ ರಿಲೇಷನ್ಶಿಪ್ಪನ್ನು ಮೆಷರ್ ಮಾಡಲಿಕ್ಕೆ ನಾವು ಕೋರಿಲೇಷನ್ ಅನಾಲಿಸಿಸನ್ನು ಯೂಸ್ ಮಾಡ್ತೇವೆ. So it measures the magnitude and degree of relationship or association between ಟು ಆರ್ ಮೋರ್ ವೇರಿಯೇಬಲ್ಸ್ ಎರಡು ವೇರಿಯೇಬಲ್ ಅಥವಾ ಎರಡಕ್ಕಿಂತ ಹೆಚ್ಚು ವೇರಿಯೇಬಲ್ಗಳ ನಡುವೆ ಇರುವಂತಹ ಅಸೋಸಿಯೇಷನನ್ನು ಅಥವಾ ರಿಲೇಷನ್ಶಿಪ್ಪನ್ನು ಮೆಷರ್ ಮಾಡಲಿಕ್ಕೆ ನಾವು ಕೋರಿಲೇಷನ್ ಅನಾಲಿಸಿಸನ್ನು ಯೂಸ್ ಮಾಡ್ತೇವೆ. ಸೊ ಒಮ್ಮೆ ನಾವು ಕೋರಿಲೇಷನ್ಸನ್ನು ಯೂಸ್ ಮಾಡಿಕೊಂಡು ಎರಡು ವೇರಿಯೇಬಲ್ಗಳ ನಡುವೆ ಒಂದು ರೀತಿಯ ರಿಲೇಷನ್ ಇದೆ ಅಂತ ನಮಗೆ ಐಡೆಂಟಿಫೈ ಮಾಡಿದ ನಂತರ ಆ ಎರಡು ವೇರಿಯೇಬಲ್ಸನ್ನು ಯೂಸ್ ಮಾಡಿಕೊಂಡು ಯಾವುದಾದ್ರೂ ಒಂದು ವೇರಿಯೇಬಲ್ ಆ ಎರಡರಲ್ಲಿ ಒಂದು ವೇರಿಯೇಬಲನ್ನು ವ್ಯಾಲ್ಯೂವನ್ನು ಮೆಷರ್ ಮಾಡ್ಬೋದು ಅಥವಾ ಪ್ರಿಡಿಕ್ಟ್ ಮಾಡ್ಬೋದು. ಸೊ ಆ ಪರ್ಪಸ್ಸಿಗೆ ನಾವು ಕೆಲವೊಂದು ಸ್ಟ್ಯಾಟಿಸ್ಟಿಕಲ್ ಟೆಕ್ನಿಕ್ಸನ್ನು ಯೂಸ್ ಮಾಡ್ತೇವೆ. ಅದರಲ್ಲಿ ಬರುವಂತಹ ಒಂದು ಟೆಕ್ನಿಕ್ ಈಸ್ ರಿಗ್ರೆಷನ್ ಅನಾಲಿಸಿಸ್. ಸೊ ಜಸ್ಟ್ ಫಾರ್ ಎಕ್ಸಾಂಪಲ್ ವಿ ವಿಲ್ ಟೇಕ್ ಟು ವೇರಿಯೇಬಲ್ಸ್. ಐಲ್ ಟೇಕ್ ಐಸ್ ಕ್ರೀಮ್ ಸೇಲ್ಸ್ ಮತ್ತು ಟೆಂಪರೇಚರ್ ಆರ್ ಸೀಸನ್ಸ್ ಇನ್ ಅ ಇಯರ್. I said we will consider two variables. What are our variables? Ice cream sales and different seasons in a year. So, what are the seasons? You already know, right? So, they are summer season, rainy season, ಆ್ಯಂಡ್ ವಿಂಟರ್ ಸೀಸನ್. ಸೊ ಈ ಮೂರು ಸೀಸನ್ಸನ್ನು ಮತ್ತು ಐಸ್ ಕ್ರೀಮ್ ಸೇಲನ್ನು ನಾವು ಲಿಂಕ್ ಮಾಡಿದರೆ ಯು ನೋ ರೈಟ್ ಯಾವ ಸೀಸನಲ್ಲಿ ಐಸ್ ಕ್ರೀಮ್ ಸೇಲ್ಸ್ ಜಾಸ್ತಿ ಇರ್ತದೆ ಆ್ಯಂಡ್ ಯಾವ ಸೀಸನಲ್ಲಿ ಐಸ್ ಕ್ರೀಮ್ ಸೇಲ್ಸ್ ಕಂಪ್ಯಾರಿಟಿವ್ಲಿ ಕಡಿಮೆ ಇರ್ತದೆ. ಸೊ ಸಮ್ಮರ್ ಸೀಸನಲ್ಲಿ ಐಸ್ ಕ್ರೀಮ್ ಸೇಲ್ಸ್ ಜಾಸ್ತಿ ಇರ್ತದೆ, ವೆರಾಸ್ ಇನ್ ಕೇಸ್ ಆಫ್ ರೈನಿ ಸೀಸನಲ್ಲಿ ಆ್ಯಂಡ್ ವಿಂಟರ್ ಸೀಸನಲ್ಲಿ ಐಸ್ ಕ್ರೀಮ್ ಸೇಲ್ಸ್ ಕಡಿಮೆ ಇರ್ತದೆ. ಸೊ ರೀಸನ್ ಏನಾಗಿರ್ಬೋದು? ನಾವೀಗ ಸೀಸನ್ಸನ್ನು ಹೇಗೆ ಕ್ಲಾಸಿಫೈ ಮಾಡಿದ್ದೇವೆ? ಬೇಸ್ಡ್ ಆನ್ ದ ಟೆಂಪರೇಚರ್, ರೈಟ್? ಸೊ ಹಾಗಾದರೆ ಸಮ್ಮರ್ ಸೀಸನಲ್ಲಿ ಟೆಂಪರೇಚರ್ ಜನರಲಿ ಹೇಗಿರ್ತದೆ? ಸಮ್ಮರ್ ಸೀಸನಲ್ಲಿ ಟೆಂಪರೇಚರ್ ನಿಮ್ಗೆ ಗೊತ್ತಿದೆ, ಜಾಸ್ತಿ ಇರ್ತದೆ, ಕರೆಕ್ಟ್? ಸೊ ಟೆಂಪರೇಚರ್ ಜಾಸ್ತಿ ಇದ್ದಾಗ ಈ ಕಡೆಯಲ್ಲಿ ಏನಾಗಿದೆ? ಐಸ್ ಕ್ರೀಮ್ ಸೇಲ್ಸ್ ಜಾಸ್ತಿ ಆಗಿದೆ. ಸೊ ನಾವು ಇದೇ ಡೇಟಾವನ್ನು ಯೂಸ್ ಮಾಡಿಕೊಂಡು ಕೋರಿಲೇಷನನ್ನು ಮೆಷರ್ ಮಾಡಿದರೆ, ಅಂದರೆ ಡಿಫ್ರೆಂಟ್ ಸೀಸನ್ಸ್ ಅಥವಾ ಟೆಂಪರೇಚರ್ನ ಡೇಟಾ, ಟೆಂಪರೇಚರ್ಸನ್ನು ಹೇಗೆ ಮೆಷರ್ ಮಾಡ್ತೇವೆ? ಸೆಲ್ಸಿಯಸ್ ಅಥವಾ ಫ್ಯಾರನ್ಹೀಟಲ್ಲಿ. ಸೊ ಆ ಡೇಟಾವನ್ನು ನಾವು ಒಂದು ಕಡೆಯಲ್ಲಿ ಎಕ್ಸ್ ಅಥವಾ ವೈ ವೇರಿಯೇಬಲ್ ಅಂತ ಕನ್ಸಿಡರ್ ಮಾಡಿಕೊಂಡು, ಇನ್ನೊಂದು ಕಡೆಯಲ್ಲಿ ನಾವು ಐಸ್ ಕ್ರೀಮ್ ಸೇಲ್ಸನ್ನು ವೈ ವೇರಿಯೇಬಲ್ ಅಂತ ಕನ್ಸಿಡರ್ ಮಾಡಿಕೊಂಡು ಕೊರಿಲೇಷನ್ ಕೋಎಫಿಷಿಯಂಟನ್ನು ಕಂಪ್ಯೂಟ್ ಮಾಡಿದರೆ ವಿ ಮೇ ಗೆಟ್ ಸಮ್ ಸಾರ್ಟ್ ಆಫ್ ಅ ರಿಲೇಷನ್ಶಿಪ್ ಬಿಟ್ವೀನ್ ದ ಟೆಂಪರೇಚರ್ ಆ್ಯಂಡ್ ಐಸ್ ಕ್ರೀಮ್ ಸೇಲ್ಸ್, ರೈಟ್? ಅದೇ ವ್ಯಾಲ್ಯೂಸನ್ನು ಯೂಸ್ ಮಾಡಿಕೊಂಡು, ಅದೇ ಕೋರಿಲೇಷನ್ ವ್ಯಾಲ್ಯೂವನ್ನು ಯೂಸ್ ಮಾಡಿಕೊಂಡು ನಮ್ಗೆ ಗೊತ್ತಾಗ್ತದೆ ಅಲ್ಲಿ ಅಸೋಸಿಯೇಷನ್ ಇದೆ ಅಂತ, ರೈಟ್? ಎರಡು ವೇರಿಯೇಬಲ್ಗಳ ನಡುವೆ ಅಸೋಸಿಯೇಷನ್ ಇದೆ ಅಂತ ಗೊತ್ತಾಗ್ತದೆ. ಸೊ ಆ ಅಸೋಸಿಯೇಷನನ್ನು ನಾವು ಮುಂದೆ ಯೂಸ್ ಮಾಡಿಕೊಂಡು ಪ್ರಿಡಿಕ್ಟ್ ಮಾಡ್ಬೋದು. ಒಂದು ವೇಳೆ ಟೆಂಪರೇಚರ್ ಈ ರೀತಿ ಇದ್ದರೆ, ಒಂದು ಯೂನಿಟ್ ಅಥವಾ ಒಂದು ಸ್ಕೇಲಲ್ಲಿ ಟೆಂಪರೇಚರ್ ಇದ್ದರೆ ಆ ಟೈಮಲ್ಲಿ ಐಸ್ ಕ್ರೀಮ್ ಸೇಲ್ಸ್ ಎಷ್ಟಾಗ್ಬೋದು ಅಂತ ಮೆಷರ್ ಮಾಡ್ಬೋದು. ಸೊ ಆ ರೀತಿ ನಮಗೆ ಮೆಷರ್ ಮಾಡಬೇಕು ಅಂತ ಇದ್ದರೆ ಅಥವಾ ಆ ರೀತಿ ನಮಗೆ ಪ್ರಿಡಿಕ್ಷನ್ ಮಾಡಬೇಕು ಅಂತ ಇದ್ದರೆ ನಾವು ಆ ಟೈಮಲ್ಲಿ ರಿಗ್ರೆಷನ್ ಅನಾಲಿಸಿಸನ್ನು ಯೂಸ್ ಮಾಡಬೇಕಾಗ್ತದೆ. ಸೊ ಇದು ಸ್ವಲ್ಪ ಬ್ರೀಫ್ ಇಂಟ್ರೊಡಕ್ಷನ್ ಟು ದ ಕಾನ್ಸೆಪ್ಟ್ ಆಫ್ ರಿಗ್ರೆಷನ್. ನೆಕ್ಸ್ಟ್ ನಾವು ನೋಡುವ ರಿಗ್ರೆಷನ್ ಅಂದರೆ ಆ್ಯಕ್ಚುಲಿ ಏನು. ಸೊ ನಾನು ಹೇಳಿದೆ ಐಸ್ ಕ್ರೀಮ್ ನಮ್ಮ ಒಂದು ವೇರಿಯೇಬಲ್ ಆಗ್ತದೆ, ಇನ್ನೊಂದು ವೇರಿಯೇಬಲ್ ಟೆಂಪರೇಚರ್. ಸೊ ಟೆಂಪರೇಚರ್ ಜಾಸ್ತಿ ಆದ ಹಾಗೇನೆ ಐಸ್ ಕ್ರೀಮ್ ಸೇಲ್ಸ್ ಜಾಸ್ತಿ ಆಗ್ತಾ ಹೋಗ್ತದೆ. ಸೊ ಅದನ್ನೇ ಯೂಸ್ ಮಾಡಿಕೊಂಡು ಫಾರ್ ಎಕ್ಸಾಂಪಲ್ 36 ಸೆಲ್ಸಿಯಸ್ ಟೆಂಪರೇಚರ್ ಇದ್ದಾಗ ಐಸ್ ಕ್ರೀಮ್ ಸೇಲ್ಸ್ ಎಷ್ಟಾಗ್ತದೆ ಅಂತ ಪ್ರಿಡಿಕ್ಟ್ ಮಾಡಲಿಕ್ಕೆ ನಮಗೆ ರಿಗ್ರೆಷನ್ ಅನಾಲಿಸಿಸ್ ಹೆಲ್ಪ್ ಆಗ್ತದೆ. ಸೊ ನಾವು ಮುಂದೆ ಹೋಗುವ. ರಿಗ್ರೆಷನ್ ಅನಾಲಿಸಿಸ್ ಅನ್ನು ಯಾವ ರೀತಿಯಲ್ಲಿ ಮಾಡ್ತೇವೆ, ಸೊ ದ್ಯಾಟ್ ವಿ ವಿಲ್ ಬಿ ಗೋಯಿಂಗ್ ಟು ಸ್ಟಡಿ ನಾವು. ಸೊ ಬಿಫೋರ್ ದ್ಯಾಟ್ ರಿಗ್ರೆಷನ್ ಕಾನ್ಸೆಪ್ಟೇ ಡೆವಲಪ್ ಆಗಿರೋದು ಒಂದು ಒಂದು ಸ್ಟಡಿ ಮಾಡಿದ್ದಾರೆ. ಸೊ ಆ ಸ್ಟಡಿಯಲ್ಲಿ ಆ ರಿಗ್ರೆಷನ್ ಟರ್ಮನ್ನು ಫಸ್ಟ್ ಯೂಸ್ ಮಾಡ್ತಾರೆ. ಸೊ ಆ ಸ್ಟಡಿಯನ್ನು ಮಾಡಿರೋದು
ಸರ್ ಫ್ರಾನ್ಸಿಸ್ ಗ್ಯಾಲ್ಟನ್, ಬ್ರಿಟಿಷ್ ಸ್ಟ್ಯಾಟಿಸ್ಟಿಷಿಯನ್. ಅವರ ಸ್ಟಡಿಯಲ್ಲಿ ಅವರು 2 ವೇರಿಯೇಬಲ್ಸ್ ಅನ್ನು ಕನ್ಸಿಡರ್ ಮಾಡ್ತಾರೆ. ಒಂದು ಹೈಟ್ಸ್ ಆಫ್ ಫಾದರ್ ಆ್ಯಂಡ್ ಹೈಟ್ಸ್ ಆಫ್ ಸನ್. ತಂದೆ ಮತ್ತು ಮಗನ ಹೈಟಿನ ಡೇಟಾವನ್ನು ಕಲೆಕ್ಟ್ ಮಾಡಿಕೊಂಡು ಆ 2 ವೇರಿಯೇಬಲ್ಗಳ ನಡುವೆ ಇರುವಂತಹ ಅಸೋಸಿಯೇಷನ್ ಅನ್ನು ಸ್ಟಡಿ ಮಾಡಲಿಕ್ಕೆ ಅವರು ಟ್ರೈ ಮಾಡ್ತಾರೆ. ಸೊ ಅವರ ಸ್ಟಡಿಯ ಫೈಂಡಿಂಗ್ಸ್ ಏನಿರ್ತದೆ ಅಂತ ಹೇಳಿದರೆ, ಶಾರ್ಟರ್ ಅಥವಾ ಟಾಲರ್ ಪೇರೆಂಟ್ ಅಂದರೆ ಟಾಲರ್ ಫಾದರ್ ವಿಲ್ ಹ್ಯಾವ್ ಸ್ಲೈಟ್ಲಿ ಶಾರ್ಟರ್ ಸನ್. ಅಂದರೆ ತಂದೆಯ ಹೈಟಿಗಿಂತ ಮಗನ ಹೈಟ್, ಒಂದು ವೇಳೆ ತಂದೆಯವರು ಟಾಲ್ ಆಗಿದ್ರೆ ಅವರ ಮಗನ ಹೈಟ್ ಕಂಪ್ಯಾರಿಟಿವ್ಲಿ ತಂದೆಯ ಹೈಟಿಗಿಂತ ಕಡಿಮೆ ಇರ್ತದೆ ಅಂತ ಅವರು ಐಡೆಂಟಿಫೈ ಮಾಡ್ತಾರೆ ಅವರ ಅನಾಲಿಸಿಸಲ್ಲಿ. ಅದೇ ರೀತಿ ಒಂದು ವೇಳೆ ತಂದೆ ಶಾರ್ಟ್ ಆಗಿದ್ರೆ, ಸೊ ತಂದೆಯ ಹೈಟ್ ಶಾರ್ಟ್ ಆಗಿದ್ರೆ, ಸೊ ಆ ಕೇಸಲ್ಲಿ ಅವರ ಮಗನ ಹೈಟ್ ಕಂಪ್ಯಾರಿಟಿವ್ಲಿ ಜಾಸ್ತಿ ಇರ್ತದೆ ಅಂತ ಅವರ ಫೈಂಡಿಂಗ್ಸಲ್ಲಿ ಅನಲೈಸ್ ಮಾಡ್ತಾರೆ. ಆನಂತರ ಅವರು ಹೇಳ್ತಾರೆ, ಸೊ ಹೀಗೇ ಕಂಟಿನ್ಯೂ ಆಗ್ತಾ ಹೋದರೆ ಆನ್ ಅನ್ ಆವ್ರೇಜ್ ಪೇರೆಂಟ್ಸ್ ಮತ್ತು ಸನ್, ಫಾದರ್ ಆ್ಯಂಡ್ ಸನ್ ಇದು ಆವ್ರೇಜ್, ಫಾದರ್ ಆ್ಯಂಡ್ ಸನ್ ಇದು ಹೈಟ್ ಒಂದು ಟೈಮಲ್ಲಿ ಒಂದು ಆವ್ರೇಜ್ ಹೈಟ್ ಆಗಿ ಬರ್ತದೆ ಅಂತ ಅವ್ರು ಹೇಳ್ತಾರೆ. ಅಂದರೆ ಟಾಲರ್ ಫಾದರ್ ವಿಲ್ ಹ್ಯಾವ್ ಶಾರ್ಟರ್ ಸನ್ ಒಂದು ಕಡೆಯಲ್ಲಿ, ವೆರ ಶಾರ್ಟರ್ ಫಾದರ್ ವಿಲ್ ಹ್ಯಾವ್ ಟಾಲರ್ ಸನ್. ಆನ್ ಅನ್ ಆವ್ರೇಜ್ ಟೈಮ್ ಕಂಟಿನ್ಯೂ ಆಗ್ತಾ ಹೋದರೆ ಎಲ್ಲರ ಹೈಟ್ ಕೂಡ ಸೇಮ್ ಇರ್ತದೆ ಅಂತ ಅವರು ಒಂದು ಬಯೋಲಾಜಿಕಲ್ ಸ್ಟಡಿಯಲ್ಲಿ ಹೇಳ್ತಾರೆ. ಅದು ಮುಂದೆ ಬೇರೆ ಬೇರೆ ರಿಸರ್ಚರ್ಸ್ ಅದನ್ನು ಡೆವಲಪ್ ಮಾಡ್ತಾ ಹೋಗ್ತಾರೆ, ರಿಗ್ರೆಷನ್ ಕಾನ್ಸೆಪ್ಟ್ಸನ್ನು ಡೆವಲಪ್ ಮಾಡ್ತಾ ಹೋಗ್ತಾರೆ. ಕಾರ್ಲ್ ಪಿಯರ್ಸನ್ ಇದು ಕಾಂಟ್ರಿಬ್ಯೂಷನ್, ರಿಗ್ರೆಷನ್ ಅನಾಲಿಸಿಸ್ ಅನ್ನು ಡೆವಲಪ್ ಮಾಡಲಿಕ್ಕೆ ಅವರು ಕೊಟ್ಟಂತಹ ಕಾಂಟ್ರಿಬ್ಯೂಷನ್ ತುಂಬ ಇಂಪಾರ್ಟೆಂಟ್ ಆಗ್ತದೆ. ಆ ವಿಷಯದ ಬಗ್ಗೆ ಇವತ್ತು ನಾವು ಮಾತಾಡೋದಿಲ್ಲ. ನಮಗೆ ಬ್ರೀಫ್ ಆಗಿ ನೋಡಬೇಕಾಗಿರೋದು ರಿಗ್ರೆಷನ್ ಅಂದರೆ ಏನು. ಸೊ ಐ ವಿಲ್ ಕಂಟಿನ್ಯೂ ಟುವರ್ಡ್ಸ್ ದ್ಯಾಟ್. ಸೊ ಹಾಗಾದರೆ ರಿಗ್ರೆಷನ್ ಅಂದರೆ ಏನು, ಈ ರಿಗ್ರೆಷನಲ್ಲಿ ಯಾವುದೆಲ್ಲ ಮೆಥಡಾಲಜಿಯನ್ನು ಯೂಸ್ ಮಾಡಿಕೊಂಡು ನಾವು ರಿಗ್ರೆಷನ್ ಕೋಎಫಿಷಿಯನ್ಸನ್ನು ಕಂಪ್ಯೂಟ್ ಮಾಡ್ಬೋದು, ಅದರ ಬಗ್ಗೆ ಈ ಪಾರ್ಟಲ್ಲಿ ನಾವು ನೋಡುವ ಕಾನ್ಸೆಪ್ಚುಯಲ್ ಫ್ರೇಮ್ವರ್ಕಲ್ಲಿ. ಸೊ ಫಸ್ಟ್ ಆಫ್ ಆಲ್ ರಿಗ್ರೆಷನ್ ಅಂದರೆ ಏನು? ಸೊ ಅಲ್ಲಿ ಹೇಳ್ತಾರೆ, ರಿಗ್ರೆಷನ್ ಈಸ್ ಅ ಸ್ಟ್ಯಾಟಿಸ್ಟಿಕಲ್ ಟೂಲ್ ಯೂಸ್ ಟು ಎಸ್ಟಿಮೇಟ್ ದ ವ್ಯಾಲ್ಯೂ ಆಫ್ ಆನ್ ಅನ್ನೋನ್ ಡಿಪೆಂಡೆಂಟ್ ವೇರಿಯೇಬಲ್ ವಿತ್ ದ ಹೆಲ್ಪ್ ಆಫ್ ಅ ನೋನ್ ಇಂಡಿಪೆಂಡೆಂಟ್ ವೇರಿಯೇಬಲ್. ಸೊ ಇಫ್ ಯು ಸಿ ದ ಡೆಫಿನೇಷನ್, ಅಲ್ಲಿ ನಾನು 3 ಕೀ ಟರ್ಮ್ಸ್ ಅನ್ನು ಹೈಲೈಟ್ ಮಾಡಿದ್ದೇನೆ. ಸೊ ಸ್ಟ್ಯಾಟಿಸ್ಟಿಕಲ್ ಟೂಲ್ ಇದೆ, ಡಿಪೆಂಡೆಂಟ್ ವೇರಿಯೇಬಲ್ ಇದೆ, ಇಂಡಿಪೆಂಡೆಂಟ್ ವೇರಿಯೇಬಲ್ ಇದೆ. ವಿ ವಿಲ್ ಸಿ ದೋಸ್ ಥಿಂಗ್ಸ್ ಫಸ್ಟ್ ಹೇಳ್ತಾರೆ ರಿಗ್ರೆಷನ್ ಈಸ್ ಅ ಸ್ಟ್ಯಾಟಿಸ್ಟಿಕಲ್ ಟೂಲ್ ಅಂತ, ವಿಚ್ ಮೀನ್ಸ್ ಸ್ಟ್ಯಾಟಿಸ್ಟಿಕಲ್ ಟೂಲ್ ಅಂತ ನಾವು ಹೇಳುವಾಗ ನಮಗೆ ಫಸ್ಟಿಗೆ ಏನಿಗೆ ನೆನಪಿಗೆ ಬರ್ತದೆ, ಅಲ್ಲಿ ತುಂಬ ಈಕ್ವೇಷನ್ಸ್ ಇದೆ ಅಂತ, ರೈಟ್? ಸೊ ಅದೇ ರೀತಿ ಇಲ್ಲಿ ಕೂಡ ಈಕ್ವೇಷನ್ಸ್ ಇರ್ತದೆ, ಬಟ್ ದೇ ಆರ್ ವೆರಿ ಸಿಂಪಲ್ ಈಕ್ವೇಷನ್ಸ್ ಇರೋದು. ಸೊ ಹಾಗಾಗಿ ನಿಮಗೆ ಯಾವುದೇ ರೀತಿಯ ಕಷ್ಟ ಆಗೋದಿಲ್ಲ ರಿಗ್ರೆಷನ್ ಕಾನ್ಸೆಪ್ಟನ್ನು ಅಂಡರ್ಸ್ಟ್ಯಾಂಡ್ ಮಾಡಲಿಕ್ಕೆ. ಆ ನಂತರ ಬಂದಿರುವ 2 ಟರ್ಮ್ ಡಿಪೆಂಡೆಂಟ್ ವೇರಿಯೇಬಲ್ ಆ್ಯಂಡ್ ಇಂಡಿಪೆಂಡೆಂಟ್ ವೇರಿಯೇಬಲ್. ನಾವು ಕೋರಿಲೇಷನಲ್ಲಿ 2 ವೇರಿಯೇಬಲ್ ಅಂತ ಹೇಳಿದ್ದೇವೆ, ಬಟ್ ನೋವೇರ್ ವಿ ಸೆಟ್ there is one dependent variable and independent variable, because ಕೋರಿಲೇಷನಿಗೆ ಅದು ಇಂಪಾರ್ಟೆಂಟ್ ಆಗೋದಿಲ್ಲ. ಕೇವಲ 2 ವೇರಿಯೇಬಲ್ ಬೇಕೇ ಬೇಕಾಗ್ತದೆ ಕೋರಿಲೇಷನ್ ಅನ್ನು ಮೆಜರ್ ಮಾಡಲಿಕ್ಕೆ. ಬಟ್ ಇನ್ ಕೇಸ್ ಆಫ್ ರಿಗ್ರೆಷನ್ ಅನಾಲಿಸಿಸ್ 2 ವೇರಿಯೇಬಲ್ ಬೇಕು, ಅದರಲ್ಲಿ ಒಂದು ಡಿಪೆಂಡೆಂಟ್ ವೇರಿಯೇಬಲ್ ಆಗಿರಬೇಕು, ಇನ್ನೊಂದು ಇಂಡಿಪೆಂಡೆಂಟ್ ವೇರಿಯೇಬಲ್ ಆಗಿರಬೇಕು. ಹಾಗಾದರೆ ಡಿಪೆಂಡೆಂಟ್ ವೇರಿಯೇಬಲ್ ಅಂದರೆ ಏನು? ಡಿಪೆಂಡೆಂಟ್ ವೇರಿಯೇಬಲ್ ಅಂದರೆ ಯಾವ ವೇರಿಯೇಬಲ್ನ ವ್ಯಾಲ್ಯೂ ಇನ್ನೊಂದು ವೇರಿಯೇಬಲ್ನ ಮೇಲೆ ಡಿಪೆಂಡ್ ಆಗಿರ್ತದೆ, ಅದು ಡಿಪೆಂಡೆಂಟ್ ವೇರಿಯೇಬಲ್ ಆಗ್ತದೆ. ಫಾರ್ ಎಕ್ಸಾಂಪಲ್, ನಾವು ಅಗ್ರಿಕಲ್ಚರಲ್ ಈಲ್ಡ್ ಮತ್ತು ರೈನ್ಫಾಲ್ ಕನ್ಸಿಡರ್ ಮಾಡಿದರೆ, ಸೊ ಅಲ್ಲಿ ರೈನ್ಫಾಲ್ ಅಗ್ರಿಕಲ್ಚರಲ್ ಈಲ್ಡಿನ ಮೇಲೆ ಇನ್ಫ್ಲೂಯೆನ್ಸ್ ಮಾಡ್ತದೆ, ಕರೆಕ್ಟ್? ಸೊ ಹಾಗಾಗಿ ನಾವಲ್ಲಿ ಹೇಳ್ಬೋದು ಅಗ್ರಿಕಲ್ಚರಲ್ ಈಲ್ಡ್ ಈಸ್ ಡಿಪೆಂಡೆಂಟ್ ವೇರಿಯೇಬಲ್ ಆ್ಯಂಡ್ ರೈನ್ಫಾಲ್ ಈಸ್ ಇಂಡಿಪೆಂಡೆಂಟ್ ವೇರಿಯೇಬಲ್, ರೈಟ್? ಸೊ ರೈನ್ಫಾಲ್ ಸ್ವಲ್ಪ ಜಾಸ್ತಿ ಆದರೆ ಅಗ್ರಿಕಲ್ಚರಲ್ ಈಲ್ಡ್ ಕೂಡ ಜಾಸ್ತಿ ಆಗ್ತಾ ಹೋಗ್ತದೆ. ಮಳೆ ಬಂದರೆ ಅಗ್ರಿಕಲ್ಚರಲ್ ಈಲ್ಡ್ ಜಾಸ್ತಿ ಆಗ್ತದೆ. ರಿವರ್ಸ್ ಈಸ್ ನಾಟ್ ಟ್ರೂ, ರೈಟ್? ಅಗ್ರಿಕಲ್ಚರಲ್ ಈಲ್ಡ್ ಜಾಸ್ತಿ ಆದರೆ ಮಳೆ ಬರ್ತದೆ ಅಂತ ಯಾವತ್ತಿಗೂ ಕೂಡ ಆಗೋದಿಲ್ಲ. ಸೊ ಹಾಗಾಗಿ ರಿವರ್ಸ್ ರಿಲೇಷನ್ ಅಥವಾ ನಾವು ಫೀಡ್ಬ್ಯಾಕ್ ರಿಲೇಷನ್ ಅಂತ ಕರಿತೇವೆ, ಅದು ಅಲ್ಲಿ ಇರೋದಿಲ್ಲ. ಕೆಲವೊಂದು ವೇರಿಯೇಬಲ್ಗಳ ನಡುವೆ ಅದು ಕೂಡ ಇರ್ಬೋದು. ಅದೇ ರೀತಿ ನಾನು ಪ್ರೀವಿಯಸ್ಲಿ ಕೊಟ್ಟ ಎಕ್ಸಾಂಪಲಲ್ಲಿ 2 ವೇರಿಯೇಬಲನ್ನು ಕನ್ಸಿಡರ್ ಮಾಡಿದರೆ, ಇಫ್ ಯು ರಿಮೆಂಬರ್, ಅದು ಐಸ್ ಕ್ರೀಮ್ ಸೇಲ್ಸ್ ಮತ್ತು ಅಟ್ಮಾಸ್ಫಿಯರಿಕ್ ಟೆಂಪರೇಚರ್ ಆಗಿತ್ತು, ಅಂದರೆ ನಮ್ಮ ಸರೌಂಡಿಂಗ್ಸ್ನ ಟೆಂಪರೇಚರ್. ಸೊ ಅದು ಮತ್ತು ಐಸ್ ಕ್ರೀಮ್ ಸೇಲ್ಸ್ನ ನಡುವೆ ಇರುವ ರಿಲೇಷನನ್ನು ಅದರ ಬಗ್ಗೆ ನಾನು ಹಿಂದೆ ಹೇಳಿದ್ದೆ. ಸೊ ಅಲ್ಲಿ ಆ 2 ವೇರಿಯೇಬಲನ್ನು ನಾವು ರಿಗ್ರೆಷನ್ ಅನಾಲಿಸಿಸಲ್ಲಿ ಯೂಸ್ ಮಾಡಬೇಕು ಅಂತ ಹೇಳಿದರೆ, ಫಸ್ಟ್ ಆಫ್ ಆಲ್ ಆ 2 ವೇರಿಯೇಬಲಲ್ಲಿ ಯಾವುದು
ಡಿಪೆಂಡೆಂಟ್ ವೇರಿಯೇಬಲ್ ಅದನ್ನು ನಾವು ಐಡೆಂಟಿಫೈ ಮಾಡಬೇಕು. ಸೊ ನೀವೇ ಡಿಸೈಡ್ ಮಾಡ್ಕೊಳ್ಳಿ ಐಸ್ ಕ್ರೀಮ್ ಸೇಲ್ಸ್ ಮತ್ತು ಟೆಂಪರೇಚರಲ್ಲಿ ಯಾವುದು ಡಿಪೆಂಡೆಂಟ್ ವೇರಿಯೇಬಲ್ ಅಂತ. ಅದರ ಬಗ್ಗೆ ನಂತರ ನೋಡುವ, ನೀವು ಸದ್ಯಕ್ಕೆ ಡಿಸೈಡ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಹೇಳ್ತಾ ಇರೋದು ಡಿಪೆಂಡೆಂಟ್ ಆ್ಯಂಡ್ ಇಂಡಿಪೆಂಡೆಂಟ್ ವೇರಿಯೇಬಲ್. ಸೊ ಈ ಮೂರು ಟರ್ಮ್ಸ್ನ ಬಗ್ಗೆ ನಮಗೆ ಕ್ಲಿಯರ್ ಆಗಿ ಗೊತ್ತಿರಬೇಕು. ಆಲ್ರೆಡಿ ಹೇಳಿದೆ ಡಿಪೆಂಡೆಂಟ್ ವೇರಿಯೇಬಲ್ ಅಂದರೆ ಏನು, ಇಂಡಿಪೆಂಡೆಂಟ್ ವೇರಿಯೇಬಲ್ ಅಂತ ಅಂದರೆ ಏನು. ಸೊ ಫಸ್ಟ್ ನಾವು ರಿಗ್ರೆಷನ್ ಅನಾಲಿಸಿಸ್ ಅನ್ನು ಮಾಡಿಕೊಂಡು ಒಂದು ಈಕ್ವೇಷನ್ ಅನ್ನು ಡೆವಲಪ್ ಮಾಡ್ತೇವೆ. ಈಕ್ವೇಷನ್ ಅನ್ನು ಡೆವಲಪ್ ಮಾಡಿದ ನಂತರ ಏನು ಮಾಡ್ತೇವೆ ಅಂತ ಹೇಳಿದರೆ, ಒಂದು ಇಂಡಿಪೆಂಡೆಂಟ್ ವೇರಿಯೇಬಲ್ನ ವ್ಯಾಲ್ಯೂವನ್ನು ಯೂಸ್ ಮಾಡಿಕೊಂಡು ಡಿಪೆಂಡೆಂಟ್ ವೇರಿಯೇಬಲ್ನ ವ್ಯಾಲ್ಯೂವನ್ನು ಪ್ರಿಡಿಕ್ಟ್ ಮಾಡ್ತೇವೆ. ಆ ಟೈಮಲ್ಲಿ ನಮಗೆ ಇಂಡಿಪೆಂಡೆಂಟ್ ವೇರಿಯೇಬಲ್ನ ವ್ಯಾಲ್ಯೂ ಗೊತ್ತಿರ್ತದೆ, ವೆರಾಸ್ ಡಿಪೆಂಡೆಂಟ್ ವೇರಿಯೇಬಲ್ನ ವ್ಯಾಲ್ಯೂ ನಮಗೆ ಗೊತ್ತಿರಲ್ಲ. ಅದನ್ನು ನಾವು ಪ್ರಿಡಿಕ್ಟ್ ಮಾಡ್ತೇವೆ ರಿಗ್ರೆಷನ್ ಅನ್ನು ಯೂಸ್ ಮಾಡಿಕೊಂಡು. ಅದನ್ನೇ ಇಲ್ಲಿ ಹೇಳಿದ್ದಾರೆ, ರಿಗ್ರೆಷನ್ ಅಂದರೆ ಏನು ಅಂತ. ಇಟ್ ಈಸ್ ಅ ಸ್ಟ್ಯಾಟಿಸ್ಟಿಕಲ್ ಟೂಲ್ ಯೂಸ್ ಟು ಎಸ್ಟಿಮೇಟ್. ಏನನ್ನು ಎಸ್ಟಿಮೇಟ್ ಮಾಡ್ತಾ ಇದ್ದಾರೆ, ವ್ಯಾಲ್ಯೂ ಆಫ್ ಅನ್ನೋನ್ ಡಿಪೆಂಡೆಂಟ್ ವೇರಿಯೇಬಲ್. ಡಿಪೆಂಡೆಂಟ್ ವೇರಿಯೇಬಲ್ನ ವ್ಯಾಲ್ಯೂವನ್ನು ಎಸ್ಟಿಮೇಟ್ ಮಾಡ್ತಾರೆ. ಹೇಗೆ, ವಿತ್ ದ ಹೆಲ್ಪ್ ಆಫ್ ನೋನ್ ಇಂಡಿಪೆಂಡೆಂಟ್ ವೇರಿಯೇಬಲ್. ಇಂಡಿಪೆಂಡೆಂಟ್ ವೇರಿಯೇಬಲ್ನ ವ್ಯಾಲ್ಯೂವನ್ನು ಯೂಸ್ ಮಾಡಿಕೊಂಡು ಅನ್ನೋನ್ ಡಿಪೆಂಡೆಂಟ್ ವೇರಿಯೇಬಲ್ನ ವ್ಯಾಲ್ಯೂವನ್ನು ಸ್ಟ್ಯಾಟಿಸ್ಟಿಕಲ್ ಟೂಲ್ಸನ್ನು ಯೂಸ್ ಮಾಡಿಕೊಂಡು ಎಸ್ಟಿಮೇಟ್ ಮಾಡುವ ಪ್ರಾಸೆಸ್ಸಿಗೆ ರಿಗ್ರೆಷನ್ ಅಂತ ಇಲ್ಲಿ ಕರೀತಾರೆ. ಸೊ ಆಗ ನಾನು ಹೇಳಿದ್ದೆ ರೈಟ್, ನಿಮಗೆ ಥಿಂಕ್ ಮಾಡಲಿಕ್ಕೆ ಐಸ್ ಕ್ರೀಮ್ ಸೇಲ್ ಮತ್ತು ಟೆಂಪರೇಚರ್ ಅದರಲ್ಲಿ ಡಿಪೆಂಡೆಂಟ್ ಯಾವುದು ಅಂತ ಆಲ್ರೆಡಿ ಥಿಂಕ್ ಮಾಡಿರಬೇಕು. ಸೊ ಅದರ ಪ್ರಕಾರ ಯಾವುದು ಆನ್ಸರ್, ಐಸ್ ಕ್ರೀಮ್ ಸೇಲ್ಸ್ ಡಿಪೆಂಡೆಂಟ್ ವೇರಿಯೇಬಲ್ ಆಗ್ತದೆ ಆ್ಯಂಡ್ ಟೆಂಪರೇಚರ್ ಇಂಡಿಪೆಂಡೆಂಟ್ ವೇರಿಯೇಬಲ್ ಆಗ್ತದೆ. ಬಿಕಾಸ್ ಟೆಂಪರೇಚರ್ ಜಾಸ್ತಿ ಆದರೆ ಐಸ್ ಕ್ರೀಮ್ ಸೇಲ್ಸ್ ಜಾಸ್ತಿ ಆಗ್ತದೆ, ಕರೆಕ್ಟ್. ಐಸ್ ಕ್ರೀಮ್ ಸೇಲ್ಸ್ ಜಾಸ್ತಿ ಆದರೆ ಟೆಂಪರೇಚರ್ ಜಾಸ್ತಿ ಆಗುವುದಿಲ್ಲ. ಸೊ ಹಾಗಾಗಿ ಐಸ್ ಕ್ರೀಮ್ ಸೇಲ್ಸ್ ಡಿಪೆಂಡೆಂಟ್ ವೇರಿಯೇಬಲ್ ಆ್ಯಂಡ್ ಟೆಂಪರೇಚರ್ ಇಂಡಿಪೆಂಡೆಂಟ್ ವೇರಿಯೇಬಲ್. ಹೀಗೆ ನಾವು ಎರಡು ವೇರಿಯೇಬಲನ್ನು ಡಿವೈಡ್ ಮಾಡಬೇಕು ರಿಗ್ರೆಷನ್ ಅನಾಲಿಸಿಸ್ ಅನ್ನು ಮಾಡೋದಕ್ಕಿಂತ ಮೊದಲು. ಸೊ ಇದು ರಿಗ್ರೆಷನ್ ಅನಾಲಿಸಿಸ್ ಅಂದರೆ ಏನು. ನೆಕ್ಸ್ಟ್ ವಿ ವಿಲ್ ಸಿ ಯಾವುದೆಲ್ಲ ಮೆಥಡಾಲಜಿಯನ್ನು ಯೂಸ್ ಮಾಡಿಕೊಂಡು ನಾವು ರಿಗ್ರೆಷನ್ ಅನ್ನು ಎಸ್ಟಿಮೇಟ್ ಮಾಡ್ಬೋದು. ಸೊ ನಾವು ಅದನ್ನು ಮೂರು ರೀತಿಯಲ್ಲಿ ಎಸ್ಟಿಮೇಟ್ ಮಾಡ್ಬೋದು ಡಿಪೆಂಡಿಂಗ್ ಅಪಾನ್ ದ ವ್ಯಾಲ್ಯೂಸ್ ವಿಚ್ ವಿ ಯೂಸ್. ಫಸ್ಟ್ ಒನ್, ರಿಗ್ರೆಷನ್ ಕೋಎಫಿಷಿಯಂಟ್ ವಯಾ ಕೋರಿಲೇಷನ್ ಕೋಎಫಿಷಿಯಂಟ್. ಕೋರಿಲೇಷನ್ ಕೋಎಫಿಷಿಯಂಟನ್ನು ಯೂಸ್ ಮಾಡಿಕೊಂಡು ನಾವು ರಿಗ್ರೆಷನ್ ಕೋಎಫಿಷಿಯಂಟನ್ನು ಎಸ್ಟಿಮೇಟ್ ಮಾಡ್ಬೋದು. ಹೇಗೆ, you have to remember one of the property of correlation coefficient. correlation coefficient ಇದು ಒಂದು ಪ್ರಾಪರ್ಟಿ ಇದೆ. ಸೊ ಅಲ್ಲಿ ಹೇಳ್ತಾರೆ ಜಿಯೋಮೆಟ್ರಿಕ್ ಮೀನ್ ಆಫ್ ಟು ರಿಗ್ರೆಷನ್ ಕೋಎಫಿಷಿಯಂಟ್ ಈಸ್ ಕೋರಿಲೇಷನ್ ಕೋಎಫಿಷಿಯಂಟ್. ಆ ಪ್ರಾಪರ್ಟಿಯನ್ನು ಯೂಸ್ ಮಾಡಿಕೊಂಡು ನಾವು ಪ್ರಿಡಿಕ್ಷನ್ ಮಾಡ್ಬೋದು. ಡೀಟೇಲ್ ಆಗಿ ಹೇಳುವುದಿಲ್ಲ, ಬಿಕಾಸ್ ವಿ ವಿಲ್ ಸಿ ದ್ಯಾಟ್ ಲೇಟರ್ ಇನ್ ದ ಕಂಪ್ಯೂಟೇಷನ್ ಪಾರ್ಟ್. ನೆಕ್ಸ್ಟ್ ಮೆಥಡಾಲಜಿ ರಿಗ್ರೆಷನ್ ಕೋಎಫಿಷಿಯಂಟ್ ಯೂಸಿಂಗ್ ನಾರ್ಮಲ್ ಈಕ್ವೇಷನ್, ಅಥವಾ ನಾವು ಅದನ್ನು ಅಲ್ಜಿಬ್ರಿಕ್ ಮೆಥಡ್ ಅಂತ ಕರಿತೇವೆ. ಎರಡು ನಾರ್ಮಲ್ ಈಕ್ವೇಷನ್ಸನ್ನು ಯೂಸ್ ಮಾಡಿಕೊಂಡು ಕೂಡ ನಾವು ರಿಗ್ರೆಷನ್ ಕೋಎಫಿಷಿಯಂಟನ್ನು ಪ್ರಿಡಿಕ್ಟ್ ಅಥವಾ ಎಸ್ಟಿಮೇಟ್ ಮಾಡ್ಬೋದು. ಅದೇ ರೀತಿ ನಾವು ಅರಿಥ್ಮ್ಯಾಟಿಕ್ ಮೀನ್ ಎಕ್ಸ್ ವೇರಿಯೇಬಲ್ ಆ್ಯಂಡ್ ವೈ ವೇರಿಯೇಬಲ್, ಸೊ ಅದರ ಅರಿಥ್ಮ್ಯಾಟಿಕ್ ಮೀನ್ ವ್ಯಾಲ್ಯೂಸನ್ನು ಯೂಸ್ ಮಾಡಿಕೊಂಡು ಕೂಡ ನಾವು ರಿಗ್ರೆಷನ್ ಕೋಎಫಿಷಿಯಂಟನ್ನು ಎಸ್ಟಿಮೇಟ್ ಮಾಡ್ಬೋದು. ಸೊ ಈ ಮೂರು ಮೆಥಡಾಲಜಿಯನ್ನು ನಾವು ಈ ಚಾಪ್ಟರಲ್ಲಿ ಸ್ಟಡಿ ಮಾಡಬೇಕಾಗ್ತದೆ. ವಿ ವಿಲ್ ಸಿ ಒನ್ ಬೈ ಒನ್. ಫಸ್ಟ್ ಕೋರಿಲೇಷನ್ ಕೋಎಫಿಷಿಯಂಟನ್ನು ಯೂಸ್ ಮಾಡಿಕೊಂಡು ಹೇಗೆ ಸ್ಟಡಿ ಮಾಡೋದು, ಆನಂತರ ನಾವು ನಾರ್ಮಲ್ ಈಕ್ವೇಷನ್ಸನ್ನು ಹೇಗೆ ಯೂಸ್ ಮಾಡಿಕೊಂಡು ರಿಗ್ರೆಷನ್ ಕೋಎಫಿಷಿಯಂಟನ್ನು ಎಸ್ಟಿಮೇಟ್ ಮಾಡೋದು, ಆನಂತರ ಅರಿಥ್ಮ್ಯಾಟಿಕ್ ಮೀನನ್ನು ಯೂಸ್ ಮಾಡಿಕೊಂಡು ಹೇಗೆ ನಾವು ರಿಗ್ರೆಷನ್ ಕೋಎಫಿಷಿಯಂಟನ್ನು ಎಸ್ಟಿಮೇಟ್ ಮಾಡ್ಬೋದು, ಅದರ ಬಗ್ಗೆ ನಾವು ನೋಡುವ. ಲೆಟ್ಸ್ ಸಿ ನಾವು ವಾಟ್ ಈಸ್ ರಿಗ್ರೆಷನ್ ಈಕ್ವೇಷನ್. ಅಂದರೆ ರಿಗ್ರೆಷನ್ ಈಕ್ವೇಷನ್ ಅಂದರೆ ಏನು ಅಂತ. ಫಸ್ಟ್ ಆಫ್ ಆಲ್ ವಿ ವಿಲ್ ಎಸ್ಯೂಮ್ ಟು ವೇರಿಯೇಬಲ್ಸ್. ಎರಡು ವೇರಿಯೇಬಲ್ ಇದೆ ಅಂತ ತಿಳ್ಕೊಳ್ಳುವ. ಸೊ ದೀಸ್ ಟು ವೇರಿಯೇಬಲ್ಸ್ ಆರ್ ಡಿಪೆಂಡೆಂಟ್ ಆನ್ ಈಚ್ ಅದರ್. ಸೊ ಈ ಎರಡು ವೇರಿಯೇಬಲ್ಗಳನ್ನು ನಾವು ಗ್ರಾಫಲ್ಲಿ ಪ್ಲಾಟ್ ಮಾಡಿದಾಗ, ಸೊ ವಿ ಮೇ ಸಿ ಸಮ್ ಸಾರ್ಟ್ ಆಫ್ ಅ ಶೇಪ್ ಇನ್ ದ ಗ್ರಾಫ್, ರೈಟ್. ಗ್ರಾಫಲ್ಲಿ ಒಂದು ರೀತಿಯ ಶೇಪ್ ಬರ್ಬೋದು. ಇಫ್ ಈ ಎರಡು ವೇರಿಯೇಬಲ್ಗಳ ನಡುವೆ ಇರುವಂಥ ವ್ಯಾಲ್ಯೂಸನ್ನು ಪ್ಲಾಟ್ ಮಾಡಿದಾಗ ಶೇಪ್ ನಮಗೆ ಒಂದು ಲೈನ್ ಫಾರ್ಮಲ್ಲಿ ಬಂದರೆ, ಸೊ ನಾವಲ್ಲಿ ಹೇಳ್ಬೋದು ಈ ಎರಡು ವೇರಿಯೇಬಲ್ಗಳ ನಡುವೆ ಲೀನಿಯರ್ ರಿಲೇಷನ್ಶಿಪ್ ಇದೆ ಅಂತ. ಒಂದು ವೇಳೆ ಲೀನಿಯರ್ ರಿಲೇಷನ್ಶಿಪ್ ಇದ್ದರೆ ನಾವು ಲೀಸ್ಟ್ ಸ್ಕ್ವೇರ್ ಮೆಥಡನ್ನು ಯೂಸ್ ಮಾಡಿಕೊಂಡು
ಒಂದು ಈಕ್ವೇಷನ್ ಅನ್ನು ಡೆವಲಪ್ ಮಾಡ್ಬೋದು. ಆ ಈಕ್ವೇಷನ್ಗೆ ನಾವು ರಿಗ್ರೆಷನ್ ಈಕ್ವೇಷನ್ ಅಂತ ಕರಿತೇವೆ. ಸೊ ಹಾಗಾಗಿ ರಿಗ್ರೆಷನ್ ಈಕ್ವೇಷನ್ ಅಂದರೆ ರಿಗ್ರೆಷನ್ ಈಕ್ವೇಷನ್ ಇಸ್ ಅ ಆಲ್ಜಿಬ್ರಿಕ್ ಎಕ್ಸ್ಪ್ರೆಷನ್ ಆಫ್ ದ ರಿಗ್ರೆಷನ್ ಲೈನ್. ರಿಗ್ರೆಷನ್ ಲೈನ್ ಅನ್ನು ನಾವು ಆಲ್ಜಿಬ್ರಿಕಲ್ಲಿ ಎಕ್ಸ್ಪ್ರೆಸ್ ಮಾಡಿದಾಗ ಬರುವಂತಹ ಈಕ್ವೇಷನ್, ಲೀಸ್ಟ್ ಸ್ಕ್ವೇರ್ ಮೆಥಡ್ ಅನ್ನು ಯೂಸ್ ಮಾಡಿಕೊಂಡು ಎಕ್ಸ್ಪ್ರೆಸ್ ಮಾಡಿದಾಗ ಬರುವಂತಹ ಈಕ್ವೇಷನ್ಗೆ ನಾವು ರಿಗ್ರೆಷನ್ ಈಕ್ವೇಷನ್ ಅಂತ ಕರಿತೇವೆ. ಸೊ ರಿಗ್ರೆಷನ್ ಲೈನ್ ಹೇಳಿದ್ದಾರೆ, ಹಾಗಂದ್ರೆ ಏನು? ವಿ ವಿಲ್ ಸಿ ನೌ. ಐಲ್ ಟೇಕ್ ದ ಸೇಮ್ ಎಕ್ಸಾಂಪಲ್ ವಿಚ್ ಹ್ಯಾವ್ ಗಿವನ್ ಅರ್ಲಿಯರ್. ಐಸ್ ಕ್ರೀಮ್ ಸೇಲ್ ಮತ್ತು ಟೆಂಪರೇಚರ್ ಅಲ್ಲೇ ಇರ್ತೇನೆ, ಅದೇ ಎರಡು ಎಕ್ಸಾಂಪಲ್ ಅನ್ನೇ ಕಂಟಿನ್ಯೂ ಆಗಿ ಕನ್ಸಿಡರ್ ಮಾಡ್ತೇನೆ. ಸೊ ಬಿಕಾಸ್ ಆಲ್ ಯು ಲೈಕ್ ಐಸ್ ಕ್ರೀಮ್, ರೈಟ್? ಸೊ ವಿಲ್ ಟೇಕ್ ದ್ಯಾಟ್ ಎಕ್ಸಾಂಪಲ್, ಐಸ್ ಕ್ರೀಮ್. ಸೊ ವ್ಯಾಲ್ಯೂಸ್ ಜಸ್ಟ್ ನೋಡ್ಕೊಳ್ಳಿ ಏನು ಕೊಟ್ಟಿದ್ದೇನೆ ಅಂತ. ಸೊ ಎರಡು ವ್ಯಾಲ್ಯೂಸನ್ನು, ಟೆಂಪರೇಚರ್ ಮತ್ತು ಐಸ್ ಕ್ರೀಮ್, ಸೊ ಇದನ್ನು ನಾವು ಪ್ಲಾಟ್ ಮಾಡಿದರೆ, ಸೊ ಗ್ರಾಫಲ್ಲಿ ಪ್ಲಾಟ್ ಮಾಡಿದರೆ, ಲೈನನ್ನು ಸದ್ಯಕ್ಕೆ ಇಗ್ನೋರ್ ಮಾಡಿ. ಸೊ ಸದ್ಯಕ್ಕೆ ಆ ಲೈನ್ ಬೇಡ, ಆ ಲೈನಿಗೆ ರಿಗ್ರೆಷನ್ ಲೈನ್ ಅಂತ ಕರಿತೇವೆ. ಸೊ ಜಸ್ಟ್ ಅದು ಇಲ್ಲ ಅಂತ ಇಮ್ಯಾಜಿನ್ ಮಾಡ್ಕೊಳ್ಳಿ. ಸೊ ಈ ವ್ಯಾಲ್ಯೂಸನ್ನು ಪ್ಲಾಟ್ ಮಾಡಿದಾಗ ಬ್ಲೂ ಡಾಟ್ ಕಾಣ್ತದೆ, ರೈಟ್? ಐ ಮೀನ್ ಬ್ಲೂ ಡೈಮಂಡ್ ಶೇಪಲ್ಲಿ ಡಾಟ್ಸ್ ಕಾಣ್ತದೆ, ರೈಟ್? ಸೊ ಅದು ವ್ಯಾಲ್ಯೂಸನ್ನು ಪ್ಲಾಟ್ ಮಾಡಿರೋದು. ಸೊ ಆ ವ್ಯಾಲ್ಯೂಸನ್ನೇ ನೋಡಿದಾಗ ಒಂದು ರೀತಿಯ ಲೈನ್ ಶೇಪಲ್ಲಿ ನಮಗೆ ಆ ವ್ಯಾಲ್ಯೂಸ್ ಪ್ಲಾಟ್ ಆಗಿರೋದು ಕಾಣ್ತದೆ. ಸೊ ಅಂದರೆ ಅದರ ಅರ್ಥ ಐಸ್ ಕ್ರೀಮ್ ಸೇಲ್ಸ್ ಮತ್ತು ಟೆಂಪರೇಚರ್ನ ನಡುವೆ ಲೀನಿಯರ್ ರಿಲೇಷನ್ಶಿಪ್ ಇದೆ ಅಂತ. ಸೊ ಆ ಲೀನಿಯರ್ ರಿಲೇಷನ್ಶಿಪ್ ಅನ್ನು ನೆಕ್ಸ್ಟ್ ನಾವು ಏನು ಮಾಡಬೇಕು ಅಂತ ಹೇಳಿದ್ರೆ, ಒಂದು ರಿಗ್ರೆಷನ್ ಲೈನ್ ಅನ್ನು ಡ್ರಾ ಮಾಡಬೇಕು. ಸೊ ಅದಕ್ಕೆ ನಾವು ಲೀಸ್ಟ್ ಸ್ಕ್ವೇರ್ ಮೆಥಡ್ ಅನ್ನು ಯೂಸ್ ಮಾಡ್ತೇವೆ. ಹೇಗೆ? ವಿ ವಿಲ್ ಸಿ ದ್ಯಾಟ್ ಲೇಟರ್ ಇನ್ ಕಂಪ್ಯೂಟೇಷನ್ ಪಾರ್ಟ್. ಸೊ ರಿಗ್ರೆಷನ್ ಲೈನ್ ಅನ್ನು ಡ್ರಾ ಮಾಡಿದಾಗ ಅಲ್ಲಿ ಬ್ಲ್ಯಾಕ್ ಲೈನ್ ಇದೆಯಲ್ಲ, ಅದನ್ನು ನಾವು ರಿಗ್ರೆಷನ್ ಲೈನ್ ಅಂತ ಕರಿತೇವೆ. ಆ ರಿಗ್ರೆಷನ್ ಲೈನನ್ನೇ ನಾವು ಆಲ್ಜಿಬ್ರಿಕಲಿ ಎಕ್ಸ್ಪ್ರೆಸ್ ಮಾಡಿದಾಗ ಸಿಗುವಂತಹ ಈಕ್ವೇಷನಿಗೆ ರಿಗ್ರೆಷನ್ ಈಕ್ವೇಷನ್ ಅಂತ ಕರಿತೇವೆ. ಅದನ್ನೇ ಯೂಸ್ ಮಾಡಿಕೊಂಡ್ರೆ ನಾವು ಮುಂದೆ ಪ್ರಿಡಿಕ್ಟ್ ಮಾಡ್ಬೋದು. ಜಸ್ಟ್ ಅಲ್ಲಿ ನಿಮ್ಮ ಗ್ರಾಫಲ್ಲಿ ನೋಡಿದರೆ ಎಕ್ಸ್ ಆ್ಯಕ್ಸಿಸಲ್ಲಿ ನಮಗೆ ಟೆಂಪರೇಚರ್ ಇದೆ ಆ್ಯಂಡ್ ವೈ ಆ್ಯಕ್ಸಿಸಲ್ಲಿ ನಮಗೆ ಐಸ್ ಕ್ರೀಮ್ ಸೇಲ್ಸ್ ಇದೆ, ರೈಟ್? ಎಕ್ಸ್ ಆ್ಯಕ್ಸಿಸಲ್ಲಿ ಟೆಂಪರೇಚರ್, ಸೊ ಅಂದರೆ ಎಕ್ಸ್ ವೇರಿಯೇಬಲ್ ಟೆಂಪರೇಚರ್ ಆಗ್ತದೆ, ವೈ ವೇರಿಯೇಬಲ್ ಐಸ್ ಕ್ರೀಮ್ ಸೇಲ್ಸ್ ಆಗ್ತದೆ. ಸೊ ಎಕ್ಸ್ ಈಸ್ ಇಂಡಿಪೆಂಡೆಂಟ್ ವೇರಿಯೇಬಲ್, ವೈ ಈಸ್ ಡಿಪೆಂಡೆಂಟ್ ವೇರಿಯೇಬಲ್, ಕರೆಕ್ಟ್? ಸೊ ಇಲ್ಲಿ ನಾವು ನೋಡಿದಾಗ ಜಸ್ಟ್ ಫಾರ್ ಎಕ್ಸಾಂಪಲ್ ನಾವು ರಿಗ್ರೆಷನ್ ಇದು ಮೀನಿಂಗ್ ನೋಡ್ಕೊಳ್ಳಿ. ಮೀನಿಂಗಲ್ಲಿ ನಾನು ಏನು ಹೇಳಿದೆ, ಅಲ್ಲಿ ನಾವು ಸ್ಟ್ಯಾಟಿಸ್ಟಿಕಲ್ ಟೂಲನ್ನು ಯೂಸ್ ಮಾಡಿಕೊಂಡು ಅನ್ನೋನ್ ಡಿಪೆಂಡೆಂಟ್ ವೇರಿಯೇಬಲ್ನ ವ್ಯಾಲ್ಯೂವನ್ನು ನೋನ್ ಇಂಡಿಪೆಂಡೆಂಟ್ ವೇರಿಯೇಬಲ್ನ ವ್ಯಾಲ್ಯೂವನ್ನು ಯೂಸ್ ಮಾಡಿಕೊಂಡು ಪ್ರಿಡಿಕ್ಟ್ ಮಾಡ್ಬೋದು ಅಂತ. ಜಸ್ಟ್ ಇಲ್ಲಿ ಎಸ್ಯೂಮ್ ಮಾಡ್ಕೊಳ್ಳುವ ಲಾಸ್ಟಿಗೆ ಅಲ್ಲಿ 96 ಫ್ಯಾರನ್ಹೈಟ್ ಅಂತ ವ್ಯಾಲ್ಯೂ ಇದೆ, ರೈಟ್? ಸೊ ಆ ಕರೆಸ್ಪಾಂಡಿಂಗ್ ಒಂದು ವೇಳೆ 96 ಫ್ಯಾರನ್ಹೈಟ್ ಟೆಂಪರೇಚರ್ ಇದ್ದರೆ ಸೇಲ್ಸ್ ಎಷ್ಟಿರಬಹುದು ಅಂತ ಪ್ರಿಡಿಕ್ಟ್ ಮಾಡಲಿಕ್ಕೆ ನಮಗೆ ಆ ರಿಗ್ರೆಷನ್ ಲೈನ್ ಹೆಲ್ಪ್ ಮಾಡ್ತದೆ. ಇಫ್ ಯು ಕಂಟಿನ್ಯೂ ವಿತ್ ದ ರಿಗ್ರೆಷನ್ ಲೈನ್, ಅದನ್ನು ಎಕ್ಸ್ಟೆಂಡ್ ಮಾಡಿದರೆ 96 ಬರುವ ಪಾಯಿಂಟಿಗೆ ನಾವು ಸ್ಟಾಪ್ ಮಾಡಿದರೆ, ಆ ನಂತರ ನಾವು ಕರೆಸ್ಪಾಂಡಿಂಗ್ ವೈ ವ್ಯಾಲ್ಯೂಸನ್ನು ನೋಡಿದಾಗ ಒಂದು ಪಾಯಿಂಟಲ್ಲಿ ಅದು ಇಂಟರ್ಸೆಕ್ಟ್ ಆಗ್ಬೋದು, ರೈಟ್? ಆ ಪಾಯಿಂಟ್ ಆಫ್ ವೈಗೆ ನಾವು ರಿಗ್ರೆಷನ್ನಿಂದ ಬಂದಂತಹ ವ್ಯಾಲ್ಯೂ ಅಂತ, ರಿಗ್ರೆಷನ್ ಎಸ್ಟಿಮೇಟ್ ಅಂತ ಕರಿಬೋದು. ಹೀಗೆ ನಮಗೆ ರಿಗ್ರೆಷನ್ ಅನಾಲಿಸಿಸ್ ಪ್ರಿಡಿಕ್ಷನ್ ಮಾಡಲಿಕ್ಕೆ ಹೆಲ್ಪ್ ಮಾಡ್ತದೆ. ಸೊ ಇದನ್ನು ನಾವು ಎಕ್ಸ್ಟ್ರಾಕ್ಟ್ ಮಾಡೋದು, ರಿಗ್ರೆಷನ್ ಈಕ್ವೇಷನನ್ನು ಎಕ್ಸ್ಟ್ರಾಕ್ಟ್ ಮಾಡೋದು ರಿಗ್ರೆಷನ್ ಲೈನನ್ನು ಯೂಸ್ ಮಾಡಿಕೊಂಡು, ವಿಚ್ ಈಸ್ ಅದನ್ನು ಯೂಸ್ ಮಾಡಿಕೊಂಡು ಎಕ್ಸ್ಟ್ರಾಕ್ಟ್ ಮಾಡ್ತೇವೆ. ಓಕೆ, ಸೊ ನೆಕ್ಸ್ಟ್ ಕಂಟಿನ್ಯೂ ಮಾಡುವ ರಿಗ್ರೆಷನ್ ಈಕ್ವೇಷನ್ನ ಬಗ್ಗೆ. ಸೊ ಅಲ್ಲಿ ಹೇಳ್ತಾರೆ, linear equation between two variables can be established using the least square method. ಸೊ ನಾವು ಲೀನಿಯರ್ ಈಕ್ವೇಷನ್, ನಾನು ಹೇಳಿದೆ ಲೀನಿಯರ್ ಈಕ್ವೇಷನ್ ಅನ್ನು ನಾವು ಏನು ಡೆವಲಪ್ ಮಾಡ್ತೇವೆ ಅದೇ ರಿಗ್ರೆಷನ್ ಈಕ್ವೇಷನ್ ಆಗ್ತದೆ. ಬಟ್ ಅದನ್ನು ನಾವು ಡೆವಲಪ್ ಮಾಡೋದು ಯಾವ ಮೆಥಡಿನ ಮುಖಾಂತರ? ದ ಲೀಸ್ಟ್ ಸ್ಕ್ವೇರ್ ಮೆಥಡ್ ಅನ್ನು ಯೂಸ್ ಮಾಡಿಕೊಂಡು ಡೆವಲಪ್ ಮಾಡ್ಬೋದು. ಹಾಗಾದರೆ ಆ ಲೀನಿಯರ್ ಈಕ್ವೇಷನ್ ಯಾವುದು? ನಾನು ಹಿಂದೆ ಹೇಳಿದೆ, ನಾವು 3 ಮೆಥಡಾಲಜಿಯನ್ನು ಯೂಸ್ ಮಾಡಿಕೊಂಡು ನಾವು ರಿಗ್ರೆಷನ್ ಕೋಎಫಿಷಿಯೆಂಟ್ ಅನ್ನು ಎಸ್ಟಿಮೇಟ್ ಮಾಡ್ಬೋದು. ಅದರಲ್ಲಿ 2 ಮೆಥಡ್ ಇತ್ತು, ಸೆಕೆಂಡ್ ಆ್ಯಂಡ್ ಥರ್ಡ್ ಒನ್, ಆಲ್ಜಿಬ್ರಿಕ್ ಮೆಥಡ್ ಆ್ಯಂಡ್ ಅರಿಥ್ಮೆಟಿಕ್ ಮೀನ್ ಮೆಥಡ್. ಅಲ್ಲಿ ಆ 2 ಮೆಥಡಲ್ಲಿ ರಿಗ್ರೆಷನ್ ಈಕ್ವೇಷನ್ ಬೇರೆ ಬೇರೆ ರೀತಿಯಲ್ಲಿ ಇರ್ತದೆ. ಹೇಗೆ ಇರ್ತದೆ? ವಿ ವಿಲ್ ಸಿ ನೌ. ಫಸ್ಟ್ ವಿ ವಿಲ್ ಕನ್ಸಿಡರ್ ಎಕ್ಸ್ ಆನ್ ವೈ ಈಕ್ವೇಷನ್. ಸೊ ರಿಗ್ರೆಷನ್ ಅಲ್ಲಿ 2 ರೀತಿಯ ಈಕ್ವೇಷನ್ ಬರ್ತದೆ. ಎಕ್ಸ್ ಆನ್ ವೈ ಈಕ್ವೇಷನ್ ಅಂತ ಕರಿತೇವೆ ಒಂದರಲ್ಲಿ, ಇನ್ನೊಂದರಲ್ಲಿ ವೈ ಆನ್ ಎಕ್ಸ್ ಈಕ್ವೇಷನ್ ಅಂತ ಕರಿತೇವೆ. ಸೊ 2 ಈಕ್ವೇಷನ್ ಯಾವಾಗಲೂ ಬರುವುದಿಲ್ಲ. ಯಾವಾಗ ಬರ್ತದೆ ಅಂತ ಹೇಳಿದ್ರೆ, 2 ವೇರಿಯೇಬಲ್ಗಳು ಕೂಡ ಡಿಪೆಂಡೆಂಟ್ ಆನ್ ಈಚ್ ಅದರ್ ಆಗಿದ್ರೆ, ಎಕ್ಸ್ ವೈನ ಮೇಲೆ ಡಿಪೆಂಡ್ ಆಗಿರ್ತದೆ, ವೈ ಎಕ್ಸ್ನ ವೇರಿಯೇಬಲ್ ಎಕ್ಸ್ನ ಮೇಲೆ ಡಿಪೆಂಡೆಂಟ್ ಆಗಿರ್ತದೆ. ಅಂತಹ ಯಾವುದಾದ್ರೂ ವೇರಿಯೇಬಲ್ ನಿಮಗೆ ಗೊತ್ತಿದೆಯಾ? ಜಸ್ಟ್ ಥಿಂಕ್ ಮಾಡ್ಕೊಳ್ಳಿ. ಸೊ ಇಫ್ ಯು ಟೇಕ್ ಪ್ರೈಸ್ ಆ್ಯಂಡ್ ಡಿಮಾಂಡ್, ಸೊ ಪ್ರೈಸ್ ಆ್ಯಂಡ್ ಡಿಮಾಂಡ್ನ ನಡುವೆ ರಿಲೇಷನ್ಶಿಪ್ ಇದೆ ಅಂತ ಗೊತ್ತಿದೆ, ರೈಟ್? ಸೊ ಡಿಮಾಂಡ್ ಜಾಸ್ತಿ ಆದರೆ ಪ್ರೈಸ್ ಏನಾಗ್ತದೆ?
ಪ್ರೈಸ್ ಡಿಮಾಂಡ್ ಜಾಸ್ತಿ ಆದರೆ ಪ್ರೈಸ್ ಏನಾಗ್ತದೆ? ಡಿಮಾಂಡ್ ಜಾಸ್ತಿ ಆದರೆ ಪ್ರೈಸ್ ಕೂಡ ಜಾಸ್ತಿ ಆಗ್ತದೆ. ಕರೆಕ್ಟ್? ಸೊ ಅಲ್ಲಿ ಒಂದು ರೀತಿಯ ರಿಲೇಷನ್ ಇದೆ. ಡಿಮಾಂಡ್ ಈಸ್ ಡಿಪೆಂಡೆಂಟ್ ವೇರಿಯೇಬಲ್ ಅಂತ ಹೇಳ್ತೇವೆ. ಬಿಕಾಸ್ ಡಿಮಾಂಡ್ ಪ್ರೈಸ್ನ ಮೇಲೆ ಇನ್ಫ್ಲುಯೆನ್ಸ್ ಮಾಡ್ತಾ ಇದೆ. ಡಿಮಾಂಡ್ ಈಸ್ ಡಿಪೆಂಡೆಂಟ್ ವೇರಿಯೇಬಲ್, ಪ್ರೈಸ್ ಈಸ್ ಡಿಮಾಂಡ್ ಈಸ್ ಇಂಡಿಪೆಂಡೆಂಟ್ ವೇರಿಯೇಬಲ್, ಪ್ರೈಸ್ ಈಸ್ ಡಿಪೆಂಡೆಂಟ್ ವೇರಿಯೇಬಲ್. ಡಿಮಾಂಡ್ ಜಾಸ್ತಿ ಆದರೆ ಪ್ರೈಸ್ ಜಾಸ್ತಿ ಆಗ್ತದೆ. ಆನ್ ದ ಅದರ್ ಹ್ಯಾಂಡ್ ನಾವೀಗ ಡಿಮಾಂಡನ್ನು ಡಿಪೆಂಡೆಂಟ್ ವೇರಿಯೇಬಲ್ ಆ್ಯಂಡ್ ಪ್ರೈಸನ್ನು ಇಂಡಿಪೆಂಡೆಂಟ್ ವೇರಿಯೇಬಲ್ ಅಂತ ಕನ್ಸಿಡರ್ ಮಾಡಿದಾಗ ಏನಾಗ್ತದೆ? ಜಸ್ಟ್ ಈಸಿ ಮಾಡ್ಕೊಳ್ಳಿ. ಪ್ರೈಸ್ ಜಾಸ್ತಿ ಹೋದ ಹಾಗೇನೆ ಡಿಮಾಂಡ್ ಏನಾಗ್ತದೆ? ಡಿಮಾಂಡ್ ಕಡಿಮೆ ಆಗ್ತಾ ಬರ್ತದೆ. ಸೊ ಹಾಗಾಗಿ ಇಲ್ಲಿ ಈ ಎರಡು ವೇರಿಯೇಬಲ್ಗಳ ನಡುವೆ ಡಿಪೆಂಡೆಂಟ್ ರಿಲೇಶನ್ಶಿಪ್ ಇದೆ, ರೈಟ್? ಅಂದರೆ ಒಮ್ಮೆ ಎಕ್ಸ್ ವೈನ ಮೇಲೆ ಇನ್ಫ್ಲುಯೆನ್ಸ್ ಮಾಡ್ತದೆ, ಇನ್ನೊಮ್ಮೆ ವೈ ಎಕ್ಸ್ನ ಮೇಲೆ ಇನ್ಫ್ಲುಯೆನ್ಸ್ ಮಾಡ್ತದೆ. ಆ ರೀತಿ ಇದ್ದಾಗ ನಾವು ಎರಡು ರೀತಿಯ ರಿಗ್ರೆಷನ್ ಈಕ್ವೇಷನ್ ಅನ್ನು ಬಿಲ್ಡಪ್ ಮಾಡಬೇಕಾಗ್ತದೆ. ಸೊ ಅದನ್ನು ನಾವು ಎಕ್ಸ್ ಆನ್ ವೈ ಈಕ್ವೇಷನ್ ಆ್ಯಂಡ್ ವೈ ಆನ್ ಎಕ್ಸ್ ಈಕ್ವೇಷನ್ ಅಂತ ಕರಿತೇವೆ. ಸೊ ಫಸ್ಟ್ ಆಫ್ ಆಲ್ ಎಕ್ಸ್ ಆನ್ ವೈ ಈಕ್ವೇಷನ್ ಅಂದರೆ ಏನು? ಸೊ ಎಕ್ಸ್ ಆನ್ ವೈ ಈಕ್ವೇಷನ್ ಅಂದರೆ ವ್ಯಾಲ್ಯೂ ಆಫ್ ಎಕ್ಸ್ ಡಿಪೆಂಡ್ಸ್ ಆನ್ ವೈ, ಅಂದರೆ ಎಕ್ಸ್ನ ವ್ಯಾಲ್ಯೂ ವೈನ ವ್ಯಾಲ್ಯೂನ ಮೇಲೆ ಡಿಪೆಂಡ್ ಆಗಿ ಇರ್ತದೆ. ಅದರ ಅರ್ಥ ಎಕ್ಸ್ ಡಿಪೆಂಡೆಂಟ್ ವೇರಿಯೇಬಲ್ ಆಗಿದ್ದಾಗ, ವೈ ಇಂಡಿಪೆಂಡೆಂಟ್ ವೇರಿಯೇಬಲ್ ಆಗಿದ್ದಾಗ ಜನರೇಟ್ ಮಾಡಿರುವಂತಹ ರಿಗ್ರೆಷನ್ ಈಕ್ವೇಷನ್ಗೆ ನಾವು ಎಕ್ಸ್ ಆನ್ ವೈ ಈಕ್ವೇಷನ್ ಅಂತ ಕರಿತೇವೆ. ಅದು ಈ ರೀತಿ ಇರ್ಬೋದು. ಫಾರ್ ಎಕ್ಸಾಂಪಲ್ ಎಕ್ಸ್ ಈಸ್ ಈಕ್ವಲ್ ಟು ಎ ಪ್ಲಸ್ ಬಿ ವೈ. ಸೊ ಇದನ್ನು ನಾವು ರಿಗ್ರೆಷನ್ ಈಕ್ವೇಷನ್ ಅಂತ ಕರಿತೇವೆ. ಬಟ್ ಇದನ್ನು ನಾವು ಯೂಸ್ ಮಾಡೋದು ಅಲ್ಜಿಬ್ರಿಕ್ ಮೆಥಡಲ್ಲಿ. ಅಲ್ಜಿಬ್ರಿಕ್ ಮೆಥಡಲ್ಲಿ ಎಕ್ಸ್ ಆನ್ ವೈ ಈಕ್ವೇಷನ್ ಹೀಗಿರ್ತದೆ: ಎಕ್ಸ್ ಈಸ್ ಅ ಡಿಪೆಂಡೆಂಟ್ ವೇರಿಯೇಬಲ್ ಈಸ್ ಈಕ್ವಲ್ ಟು ಎ ಪ್ಲಸ್ ಬಿ ವೈ. ವೈ ಈಸ್ ಇಂಡಿಪೆಂಡೆಂಟ್ ವೇರಿಯೇಬಲ್ ಎಕ್ಸ್ ಆನ್ ವೈ ಈಕ್ವೇಷನ್ ಅಲ್ಲಿ. ಅದೇ ರೀತಿ ಇನ್ನೊಂದು ಮೆಥಡ್ ಇತ್ತು, ಅರಿಥ್ಮೆಟಿಕ್ ಮೀನ್ ಮೆಥಡಲ್ಲಿ ಕೂಡ ಡಿಪೆಂಡೆಂಟ್ ವೇರಿಯೇಬಲ್ ಎಕ್ಸ್ ಆಗಿರ್ತದೆ, ಇಂಡಿಪೆಂಡೆಂಟ್ ವೇರಿಯೇಬಲ್ ವೈ ಆಗಿರ್ತದೆ ಇನ್ ಕೇಸ್ ಆಫ್ ಎಕ್ಸ್ ಆನ್ ವೈ ಈಕ್ವೇಷನ್. ಸೊ ಅಲ್ಲಿ ಹೇಗೆ ಬರಿತೇವೆ ಅಂತ ಹೇಳಿದ್ರೆ ಎಕ್ಸ್ ಮೈನಸ್ ಎಕ್ಸ್ ಬಾರ್ ಈಸ್ ಈಕ್ವಲ್ ಟು ಬಿ ಆಫ್ ಎಕ್ಸ್ ವೈ ಇಂಟು ವೈ ಮೈನಸ್ ವೈ ಬಾರ್. ಇದು ಅರಿಥ್ಮೆಟಿಕ್ ಮೀನ್ ಅಲ್ಲಿ ಯೂಸ್ ಮಾಡುವಂತಹ ಎಕ್ಸ್ ಆನ್ ವೈ ಈಕ್ವೇಷನ್. ಇಲ್ಲಿ ನೀವು ನೋಡಿದ್ರೆ ಎಕ್ಸ್ ಆನ್ ವೈ, ಎಕ್ಸ್ ಫಸ್ಟ್ ಬರ್ತದೆ, ವೈ ನೆಕ್ಸ್ಟ್ ಬರ್ತದೆ, ರೈಟ್? ಅದನ್ನೇ ಯೂಸ್ ಮಾಡ್ತಾ ಇರೋದು. ಎಕ್ಸ್ ಫಸ್ಟ್ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಇರ್ತದೆ ಡಿಪೆಂಡೆಂಟ್ ವೇರಿಯೇಬಲ್ ಆಗಿ, ವೈ ರೈಟ್ ಹ್ಯಾಂಡ್ ಸೈಡಲ್ಲಿ ಇರ್ತದೆ ಇಂಡಿಪೆಂಡೆಂಟ್ ವೇರಿಯೇಬಲ್ ಆಗಿ. ಸೊ ನೆಕ್ಸ್ಟ್ ನಾವು ಹೋದರೆ ವೈ ಆನ್ ಈಕ್ವೇಷನ್ ಅಲ್ಲಿ ಹೇಗಿರ್ಬೋದು ಅಂತ ನಿಮಗೆ ಈಗ ಇಮ್ಯಾಜಿನ್ ಮಾಡ್ಕೊಳ್ಬೋದು, ರೈಟ್? ಎಕ್ಸ್ ಆನ್ ವೈ ಅಲ್ಲಿ ಎಕ್ಸ್ ಫಸ್ಟ್ ಇರ್ತದೆ, ಹಾಗಾದರೆ ವೈ ಆನ್ ಎಕ್ಸ್ ಈಕ್ವೇಷನ್ ಅಲ್ಲಿ ವೈ ಫಸ್ಟಿಗೆ ಬರ್ತದೆ. ವೈ ಈಸ್ ಈಕ್ವಲ್ ಟು ಎ ಪ್ಲಸ್ ಬಿ ಎಕ್ಸ್. ಇಲ್ಲಿ ನಾವು ಏನು ಅಂತ ಎಸ್ಯೂಮ್ ಮಾಡ್ತೇವೆ? ವೈ ಈಸ್ ಡಿಪೆಂಡೆಂಟ್ ಆನ್ ಎಕ್ಸ್, ವೈ ವ್ಯಾಲ್ಯೂ ಈಸ್ ಡಿಪೆಂಡೆಂಟ್ ಆನ್ ಎಕ್ಸ್. ಆ ರೀತಿ ಇದ್ದಾಗ ನಾವು ಈಕ್ವೇಷನ್ ಅನ್ನು ಹೀಗೆ ಬರಿತೇವೆ ಆಲ್ಜಿಬ್ರಿಕ್ ಮೆಥಡ್ ಅಲ್ಲಿ: ವೈ ಈಸ್ ಈಕ್ವಲ್ ಟು ಎ ಪ್ಲಸ್ ಬಿ ಎಕ್ಸ್. ಅದೇ ರೀತಿ ಅರಿಥ್ಮೆಟಿಕ್ ಮೀನ್ ಮೆಥಡ್ ಅಲ್ಲಿ ಹೇಗೆ ಬರಿಬಹುದು ಅಂತ ನೀವು ಹೇಳ್ಬೋದಾ? ಫಸ್ಟಿಗೆ ಏನು ಬರಿಬೇಕು? ವೈ. ಹೇಗೆ ಬರಿತೇವೆ? y minus y bar is equal to b of yx into x minus x bar. ಸೊ ಈ ರೀತಿ ನಾವು ಅರಿಥ್ಮೆಟಿಕ್ ಮೀನ್ ಮೆಥಡ್ ಅಲ್ಲಿ ಬರಿತೇವೆ. ಇಲ್ಲಿ ನಮಗೆ y ಅಂದ್ರೆ ಏನು ಗೊತ್ತಿದೆ, x ಅಂದ್ರೆ ಏನು ಗೊತ್ತಿದೆ, ಕರೆಕ್ಟ್? ಅದೇ ರೀತಿ ಎಕ್ಸ್ ಮೈನಸ್ ಎಕ್ಸ್ ಬಾರ್ ಅಂದರೆ ಏನು, ವೈ ಮೈನಸ್ ವೈ ಬಾರ್ ಅಂದರೆ ಏನು ಅಂತ ಗೊತ್ತಿದೆ. ಬಟ್ ಅಲ್ಲಿ ಎರಡು ಸಪ್ರೇಟ್ ಆದಂತಹ ವರ್ಡ್ಸ್ ಇದೆ. ಒಂದು ಕಡೆಯಲ್ಲಿ ನಮ್ಮ ಎಕ್ಸ್ ಆನ್ ವೈ ಅಲ್ಜಿಬ್ರಿಕ್ ಮೆಥಡಲ್ಲಿ ಎ ಮತ್ತು ಬಿ ಇದೆ. ಅದರಲ್ಲಿ ಬಿ ಅನ್ನು ನಾವು ರಿಗ್ರೆಷನ್ ಕೋಎಫಿಷಿಯಂಟ್ ಅಂತ ಕರಿತೇವೆ, ವೆರಾಸ್ ಎ ಅನ್ನು ನಾವು ಕಾನ್ಸ್ಟೆಂಟ್ ಅಥವಾ ಇಂಟರ್ಸೆಪ್ಟ್ ಟರ್ಮ್ ಅಂತ ಕರಿತೇವೆ. ಏನು ಅಂತ ನಂತರ ಹೇಳ್ತೇನೆ. ಅದೇ ರೀತಿಯಲ್ಲಿ ಮೀನ್ ಮೆಥಡಲ್ಲಿ ನಾವು ಬಿ ಆಫ್ ಎಕ್ಸ್ ವೈ ಇದೆ, ಆನ್ ದ ಅದರ್ ಹ್ಯಾಂಡ್ ವೈ ಆನ್ ಎಕ್ಸ್ ಅಲ್ಲಿ ಬಿ ಆಫ್ ವೈ ಎಕ್ಸ್ ಇದೆ. ಇದನ್ನೇ ನಾವು ರಿಗ್ರೆಷನ್ ಕೋಎಫಿಷಿಯಂಟ್ ಅಂತ ಕರೆಯೋದು. ಎಕ್ಸ್ ಆನ್ ವೈ ಕೇಸಲ್ಲಿ ಬಿ ಆಫ್ ಎಕ್ಸ್ ವೈ ರಿಗ್ರೆಷನ್ ಕೋಎಫಿಷಿಯಂಟ್ ಆಗಿರ್ತದೆ, ವೈ ಆನ್ ಎಕ್ಸ್ ಕೇಸಲ್ಲಿ ಬಿ ಆಫ್ ವೈ ಎಕ್ಸ್ ರಿಗ್ರೆಷನ್ ಕೋಎಫಿಷಿಯಂಟ್ ಆಗಿರ್ತದೆ ಇನ್ ಕೇಸ್ ಆಫ್ ಅರಿಥ್ಮೆಟಿಕ್ ಮೀನ್ ಮೆಥಡ್. ಸೊ ಹೀಗೆ ನಾವು ರಿಗ್ರೆಷನ್ ಈಕ್ವೇಷನ್ ಅನ್ನು ಯೂಸ್ ಮಾಡಿಕೊಂಡು ನೆಕ್ಸ್ಟ್ ನಾವು ಲೀಸ್ಟ್ ಸ್ಕ್ವೇರ್ ಮೆಥಡ್ ಅಲ್ಲಿ ರಿಗ್ರೆಷನ್ ಕೋಎಫಿಷಿಯಂಟ್ಸ್ ಅನ್ನು ಜನರೇಟ್ ಮಾಡ್ತೇವೆ. ಹೇಗೆ ರಿಗ್ರೆಷನ್ ಕೋಎಫಿಷಿಯಂಟ್ ಅನ್ನು ಜನರೇಟ್ ಮಾಡಬಹುದು ನಾವು ನಂತರ ನೋಡುವ. Previously we have seen regression equations, right? So arithmetic mean method ಅಲ್ಲಿ algebraic method ಅಲ್ಲಿ ಬೇರೆ ಬೇರೆ ರೀತಿಯಲ್ಲಿ ರಿಗ್ರೆಷನ್ ಈಕ್ವೇಷನ್ಸ್ ಅನ್ನು ನಾವು ಹೇಗೆ ಜನರೇಟ್ ಮಾಡ್ತೇವೆ ಅದನ್ನು ನಾವು ನೋಡಿದ್ದೇವೆ. ಸೊ ಆ ಎರಡು ಮೆಥಡಲ್ಲಿ ಕೂಡ ನಮಗೆ ರಿಗ್ರೆಷನ್ ಈಕ್ವೇಷನ್ ಅಲ್ಲಿ ಒಂದು ಕೋಎಫಿಷಿಯಂಟ್ ಇತ್ತು, ಅದನ್ನು ನಾನು ರಿಗ್ರೆಷನ್ ಕೋಎಫಿಷಿಯಂಟ್ ಅಂತ ಕರೆದಿದ್ದೆ, ರೈಟ್? ಇನ್ ಕೇಸ್ ಆಫ್ ಅರಿಥ್ಮೆಟಿಕ್ ಮೀನ್ ಅಲ್ಲಿ ಒಂದೇ ವ್ಯಾಲ್ಯೂ ಇತ್ತು, ಬಿ ಅನ್ನು ನಾವು ರಿಗ್ರೆಷನ್ ಕೋಎಫಿಷಿಯಂಟ್ ಅಂತ ಕರೆದದ್ದು, ರೈಟ್? ಅದೇ ರೀತಿ ಅರಿಥ್ಮೆಟಿಕ್ ಮೀನ್ ಮೆಥಡಲ್ಲಿ
ಬಿ ಆಫ್ ಎಕ್ಸ್ ಫೈ ಇತ್ತು ಎಕ್ಸ್ ಆನ್ ವೈ ಈಕ್ವೇಷನಲ್ಲಿ, ಆ್ಯಂಡ್ ಬಿ ಆಫ್ ವೈ ಎಕ್ಸ್ ಇತ್ತು ವೈ ಆನ್ ಎಕ್ಸ್ ಈಕ್ವೇಷನಲ್ಲಿ. ಅದನ್ನು ನಾನು ರಿಗ್ರೆಷನ್ ಕೋಎಫಿಷಿಯಂಟ್ ಅಂತ ಕರೆದೆ. ಆ ರಿಗ್ರೆಷನ್ ಕೋಎಫಿಷಿಯಂಟನ್ನು ಹೇಗೆ ನಾವು ಜನರೇಟ್ ಮಾಡ್ಬೋದು, ಆನಂತರ ಆ ಜನರೇಟ್ ಮಾಡಿದ ಈಕ್ವೇಷನನ್ನು ಯೂಸ್ ಮಾಡಿಕೊಂಡು ಹೇಗೆ ಕಂಪ್ಯೂಟೇಷನ್ ಮಾಡ್ಬೋದು, ಅದನ್ನು ನಾವು ಇಲ್ಲಿ ನೋಡುವ. ಫಸ್ಟ್ ಆಫ್ ಆಲ್ ಈಕ್ವೇಷನ್ನ ಬಗ್ಗೆ ಫೋಕಸ್ ಮಾಡುವ. ಸೊ ಫಸ್ಟಿಗೆ ಅಲ್ಜಿಬ್ರಿಕ್ ಮೆಥಡಲ್ಲಿ ನಾವು ಹೇಗೆ ನಾವು ರಿಗ್ರೆಷನ್ ಈಕ್ವೇಷನ್ ಅಥವಾ ರಿಗ್ರೆಷನ್ ಕೋಎಫಿಷಿಯಂಟನ್ನು ರಿಗ್ರೆಷನ್ ಕೋಎಫಿಷಿಯಂಟ್ ವ್ಯಾಲ್ಯೂವನ್ನು ಫೈಂಡ್ ಔಟ್ ಮಾಡಬಹುದು ಅಂತ ನಾವು ನೋಡುವ ಫಸ್ಟಿಗೆ. ಸೊ ಫಸ್ಟ್ ಆಫ್ ಆಲ್ ಅಲ್ಜಿಬ್ರಿಕ್ ಮೆಥಡನ್ನು ನಾವು ನಾರ್ಮಲ್ ಈಕ್ವೇಷನ್ ಮೆಥಡ್ ಅಂತ ಕರಿತೇವೆ, ಬಿಕಾಸ್ ಆ ನಾರ್ಮಲ್ ಈಕ್ವೇಷನನ್ನೇ ಸೈಮಲ್ಟೇನಿಯಸ್ ಈಕ್ವೇಷನ್ ಮೆಥಡಾಲಜಿಯನ್ನು ಅಪ್ಲೈ ಮಾಡಿಕೊಂಡು ಸಾಲ್ವ್ ಮಾಡಿ ರಿಗ್ರೆಷನ್ ಕೋಎಫಿಷಿಯಂಟನ್ನು ಜನರೇಟ್ ಮಾಡ್ತೇವೆ. ಸೊ ಹಾಗಾಗಿ ಅದಕ್ಕೆ ನಾವು ನಾರ್ಮಲ್ ಈಕ್ವೇಷನ್ ಮೆಥಡ್ ಅಂತ ಕರೆಯೋದು. ಸೊ ಅಂತಹ ಎರಡು ನಾರ್ಮಲ್ ಈಕ್ವೇಷನ್ ಬೇಕು ನಮಗೆ ಸಾಲ್ವ್ ಮಾಡಲಿಕ್ಕೆ. ಆ ನಾರ್ಮಲ್ ಈಕ್ವೇಷನ್ ಇನ್ ಕೇಸ್ ಆಫ್ ಎಕ್ಸ್ ಆನ್ ವೈ ಈಕ್ವೇಷನಲ್ಲಿ ಏನಾಗಿರ್ತದೆ ಅಂತ ಮೊದಲು ನೋಡುವ. ನಾನು ಹೇಳಿದ್ದೆ ಎಕ್ಸ್ ಆನ್ ವೈ ಈಕ್ವೇಷನ್ ಅಲ್ಜಿಬ್ರಿಕ್ ಮೆಥಡಲ್ಲಿ ನಾವು ಹೀಗೆ ಬರಿತೇವೆ, ಎಕ್ಸ್ ಈಸ್ ಈಕ್ವಲ್ ಟು ಎ ಪ್ಲಸ್ ಬಿ ವೈ. ಸೊ ಇದೇ ನಾವು ನಾರ್ಮಲ್ ಈಕ್ವೇಷನನ್ನು ಜನರೇಟ್ ಮಾಡಲಿಕ್ಕೆ ಇದನ್ನು ನಾವು ಯೂಸ್ ಮಾಡ್ಬೋದು. ಏನಾಗ್ತದೆ ಅಂತ ಮೊದಲು ನಾನು ನಾರ್ಮಲ್ ಈಕ್ವೇಷನ್ ಅಂತ ಕೊಡ್ತೇನೆ ಏನು ಅಂತ. ಅದಾದಮೇಲೆ ಜಸ್ಟ್ ನೋಡ್ಕೊಳ್ಳಿ, ಎಕ್ಸ್ ಈಸ್ ಈಕ್ವಲ್ ಟು ಎ ಪ್ಲಸ್ ಬಿ ವೈ. ಆ ನಂತರ ಆ ನಾರ್ಮಲ್ ಈಕ್ವೇಷನಲ್ಲಿ ಒಂದು ರೀತಿಯ ರಿಲೇಷನ್ ನಮಗೆ ಕಣ್ಣಿಗೆ ಕಾಣಲಿಕ್ಕೆ ಸಿಗ್ತದೆ. ಅದನ್ನೇ ನಾವು ಆ ರಿಲೇಷನನ್ನೇ ನೋಡಿಕೊಂಡು ನಾವು ಈಕ್ವೇಷನ್ಸನ್ನು ನಮ್ಮ ಮೆಮರಿಯಲ್ಲಿ ಇಟ್ಕೊಳ್ಬೋದು. ಅದನ್ನು ಹೇಗೆ ನಾವು ಎಕ್ಸ್ಟ್ರಾಕ್ಟ್ ಮಾಡ್ಬೋದು ಅದು ನಿಮಗೆ ಬೇಕಾಗಿಲ್ಲ, ಬಿಕಾಸ್ ನಿಮ್ಮ ಸಿಲೆಬಸಲ್ಲಿ ಅದರ ಬಗ್ಗೆ ಫೋಕಸ್ ಮಾಡಲಿಲ್ಲ, ಈಕ್ವೇಷನ್ಸನ್ನು ಹೇಗೆ ಜನರೇಟ್ ಮಾಡೋದು ಅಂತ. ಬಿಕಾಸ್ ನಾವು ಜನರಲಿ ಕಂಪ್ಯೂಟೇಷನ್ನ ಬಗ್ಗೆನೇ ಹೆಚ್ಚು ಫೋಕಸ್ ಮಾಡ್ತೇವೆ, ಅಪ್ಲಿಕೇಶನ್ ಆಫ್ ರಿಗ್ರೆಷನ್ ಅನಾಲಿಸಿಸ್ನ ಬಗ್ಗೆ ಹೆಚ್ಚು ಫೋಕಸ್ ಮಾಡಿರೋದು, ನಾಟ್ ಆನ್ ದ ಎಕ್ಸ್ಟ್ರಾಕ್ಷನ್ ಪಾರ್ಟ್. ಸೊ ಹಾಗಾಗಿ ಎಕ್ಸ್ಟ್ರಾಕ್ಷನ್ ಹೇಗೆ ಮಾಡ್ತೇವೆ ಅದು ಬೇಕಾಗಿಲ್ಲ, ಅದರ ಬಗ್ಗೆ ನಾನು ಈಗ ಮಾತಾಡೋದಿಲ್ಲ. ಸೊ ವಿ ವಿಲ್ ಸಿ ದಿಸ್ ಪಾರ್ಟ್, ನಾರ್ಮಲ್ ಈಕ್ವೇಷನ್. ಸೊ ನಾರ್ಮಲ್ ಈಕ್ವೇಷನ್ ಯಾವುದೆಲ್ಲ? ಸೊ ಫಸ್ಟಿಗೆ ಬರುವಂತಹ ನಾರ್ಮಲ್ ಈಕ್ವೇಷನ್ ಸಿಗ್ಮಾ ಎಕ್ಸ್ ಇಸ್ ಈಕ್ವಲ್ ಟು ಎನ್ ಎ ಪ್ಲಸ್ ಬಿ ಇಂಟು ಸಿಗ್ಮಾ ವೈ. ಸೊ ಇಲ್ಲಿ ನಾವು ನೋಡಿದರೆ ಎಕ್ಸ್ ಇದೆ, ಎ ಇದೆ, ಬಿ ವೈ ಇದೆ, ಬಟ್ ಇಲ್ಲಿ ಆ್ಯಡ್ ಆಗಿರೋದು ಒಂದು ಕಡೆಯಲ್ಲಿ ನಮಗೆ ಸಿಗ್ಮಾ ಆ್ಯಡ್ ಆಗಿದೆ, ಇನ್ನೊಂದು ಕಡೆಯಲ್ಲಿ ಎನ್ ಆ್ಯಡ್ ಆಗಿದೆ. ಸೊ ಇದನ್ನು ನಾವು ನೋಡಿದರೆ ಅಲ್ಲಿ ಎಕ್ಸ್ ಇದ್ದದ್ದು ಸಿಗ್ಮಾ ಎಕ್ಸ್. ಸಿಗ್ಮಾ ಎಕ್ಸ್ ಯಾವಾಗ ನಾವು ಯೂಸ್ ಮಾಡ್ತೇವೆ, ಯಾವಾಗ ನಾವು ಎಕ್ಸನ್ನು ಟೋಟಲ್ ಮಾಡ್ತೇವೆ ಆ ಟೈಮಲ್ಲಿ ಸಿಗ್ಮಾ ಎಕ್ಸ್ ಯೂಸ್ ಮಾಡ್ತೇವೆ, ರೈಟ್? ಅದೇ ಇಲ್ಲಿ ಮಾಡಿರೋದು. ಅಂದರೆ ನಮಗೆ ಒಂದು 7 ವ್ಯಾಲ್ಯೂಸ್ ಇದ್ದಾಗ 7 ವ್ಯಾಲ್ಯೂಸಿನ ಎಸ್ಟಿಮೇಟೆಡ್ ವ್ಯಾಲ್ಯೂ ರಿಗ್ರೆಷನ್ ಈಕ್ವೇಷನನ್ನು ಯೂಸ್ ಮಾಡಿಕೊಂಡು ನಾವು ಎಸ್ಟಿಮೇಟೆಡ್ ವ್ಯಾಲ್ಯೂವನ್ನು ಜನರೇಟ್ ಮಾಡ್ತೇವೆ. ಅದನ್ನು ನಾವು ಎಕ್ಸನ್ನು ಫಾರ್ ಎಕ್ಸಾಂಪಲ್ ಟೋಟಲ್ ಮಾಡಿದಾಗ ಸಿಗ್ಮಾ ಎಕ್ಸ್ ಸಿಗ್ತದೆ. ಅದೇ ರೀತಿಯಲ್ಲಿ ವೈ ಅನ್ನು ಟೋಟಲ್ ಮಾಡಿದಾಗ ನಮಗೆ ಸಿಗ್ಮಾ ವೈ ಸಿಗ್ತದೆ, ಅದನ್ನು ಬರ್ತಿದ್ದೇವೆ. ಆ ನಂತರ ಎ ಹೇಳಿದೆ. ಎ ಅಂದರೆ ಏನು? ಕಾನ್ಸ್ಟೆಂಟ್ ಟರ್ಮ್. ಕಾನ್ಸ್ಟೆಂಟ್ ಟರ್ಮ್ ಅಂದರೆ ಯಾವ ಪಾಯಿಂಟಲ್ಲಿ ರಿಗ್ರೆಷನ್ ಈಕ್ವೇಷನ್ ಸ್ಟಾರ್ಟ್ ಆಗ್ತದೆ ಅದನ್ನು ನಾವು ಕಾನ್ಸ್ಟೆಂಟ್ ಟರ್ಮ್ ಅಥವಾ ಇಂಟರ್ಸೆಪ್ಟ್ ಟರ್ಮ್ ಅಂತ ಕರಿತೇವೆ. ಅದು ಕಾನ್ಸ್ಟೆಂಟ್ ಆಗಿರ್ತದೆ, ದಟ್ಸ್ ವೈ ವಿ ಕಾಲ್ ಇಟ್ ಆಸ್ ಕಾನ್ಸ್ಟೆಂಟ್ ಟರ್ಮ್. ಅದು ಕಾನ್ಸ್ಟೆಂಟ್ ಆಗಿದ್ರೆ ಅದನ್ನು ನಾವು ಫಾರ್ ಎಕ್ಸಾಂಪಲ್ ಆ್ಯಡ್ ಮಾಡ್ತಾ ಹೋದರೆ ಅದು ಎನ್ ಎ ರೀತಿಯಲ್ಲಿ ಬರ್ತದೆ. ಜಸ್ಟ್ ಎಸ್ಯೂಮ್ ಮಾಡ್ಕೊಳ್ಳಿ, ನಾವು ಒಂದು ರಿಗ್ರೆಷನ್ ಲೈನನ್ನು ಡ್ರಾ ಮಾಡಿದ್ದೇವೆ. ಅದರಲ್ಲಿ ಆ ರಿಗ್ರೆಷನ್ ಲೈನ್ ವೈ ಆ್ಯಕ್ಸಿಸ್ನ 1 ಪಾಯಿಂಟಲ್ಲಿ ಅಂದರೆ ವ್ಯಾಲ್ಯೂ 1ಅಲ್ಲಿ ಸ್ಟಾರ್ಟ್ ಆಗಿದೆ ಅಂತ ತಿಳ್ಕೊಳ್ಳಿ. ಸೊ ಅದನ್ನೇ ನಾವು ಕಂಟಿನ್ಯೂಸ್ ಆಗಿ ಆ್ಯಡ್ ಮಾಡ್ತಾ ಹೋದರೆ, ಒಂದು ವೇಳೆ ಆ ಡೇಟಾದಲ್ಲಿ 7 ವ್ಯಾಲ್ಯೂಸ್ ಇದ್ದರೆ ಸೊ ಅದೇನಾಗ್ತದೆ, 1 + 1 + 1 + 1 ಆ ರೀತಿ 7 ಟೈಮ್ಸ್ ನಾವು ಆ್ಯಡ್ ಮಾಡ್ತೇವೆ, ರೈಟ್? ಸೊ ಆಗ ಎಷ್ಟು ವ್ಯಾಲ್ಯೂ ಬರ್ತದೆ? 7 ಬರ್ತದೆ. ಸೊ ನಮ್ಮ ಒಬ್ಸರ್ವೇಷನ್ಸ್ ಎಷ್ಟಿತ್ತು? 7. ಅದನ್ನೇ ನಾವು ಡೈರೆಕ್ಟ್ಲಿ ಮಲ್ಟಿಪ್ಲೈ ಮಾಡಿದರೆ ಕಾನ್ಸ್ಟೆಂಟಿಗೆ ವಿ ವಿಲ್ ಗೆಟ್ ದ ಸೇಮ್ ವ್ಯಾಲ್ಯೂ. ಅದೇ ಇಲ್ಲಿ ಮಾಡಿರೋದು ಎನ್ ಎ. ಹೀಗೆ ಅವರು ಫಸ್ಟ್ ನಾರ್ಮಲ್ ಈಕ್ವೇಷನನ್ನು ಜನರೇಟ್ ಮಾಡ್ತಾರೆ. ಸಿಗ್ಮಾ ಎಕ್ಸ್ ಈಸ್ ಈಕ್ವಲ್ ಟು ಎನ್ ಎ ಪ್ಲಸ್ ಬಿ ಸಿಗ್ಮಾ ವೈ, ಬಿ ಇಂಟು ಸಿಗ್ಮಾ ವೈ. ನೆಕ್ಸ್ಟ್ ಈಕ್ವೇಷನಲ್ಲಿ ಏನು ಮಾಡಿದ್ದಾರೆ ಅಂತ ಹೇಳಿದರೆ ಇದನ್ನು ನೋಡುವಾಗ ನಿಮಗೆ ಗೊತ್ತಾಗ್ತದೆ. ಈಗ ಸಿಗ್ಮಾ ಎಕ್ಸ್ ಇದ್ದದ್ದು ಸಿಗ್ಮಾ ಎಕ್ಸ್ ವೈ ಆಗಿದೆ. ಅಂದರೆ ಇಲ್ಲಿ ಏನು ಮಾಡಿರೋದು ಅಂತ ಹೇಳಿದರೆ ನಮ್ಮ ಫಸ್ಟ್ ನಾರ್ಮಲ್ ಈಕ್ವೇಷನಿಗೆ ವೈಯಿಂದ ಮಲ್ಟಿಪ್ಲೈ ಮಾಡಿದ್ದಾರೆ, ಎಂಟೈರ್ ಈಕ್ವೇಷನ್ಗೆ ವೈಯಿಂದ ಮಲ್ಟಿಪ್ಲೈ ಮಾಡಿದ್ದಾರೆ. ಅದನ್ನು ಯೂಸ್ ಮಾಡಿಕೊಂಡು ಸೆಕೆಂಡ್ ನಾರ್ಮಲ್ ಈಕ್ವೇಷನನ್ನು ಜನರೇಟ್ ಮಾಡಿದ್ದಾರೆ. ಸಿಗ್ಮಾ ಎಕ್ಸ್ ವೈ, ಸಿಗ್ಮಾ ಎಕ್ಸ್ ಇತ್ತು, ಅದೀಗ ಸಿಗ್ಮಾ ಎಕ್ಸ್ ವೈ ಆಗಿದೆ. ಸಿಗ್ಮಾ ಎಕ್ಸ್ ವೈ ಇಸ್ ಈಕ್ವಲ್ ಟು ಎನ್ ಎ ಇದ್ದದ್ದು ಎ ಕಾನ್ಸ್ಟೆಂಟ್ ಆಗ್ತದೆ, ಆ್ಯಂಡ್ ಸಿಗ್ಮಾ ವೈ ಅದನ್ನು ಮಲ್ಟಿಪ್ಲೈ ಮಾಡಿದಾಗ ಸಿಗ್ಮಾ ವೈ ಬರ್ತದೆ. ಸೊ ಎ ಇಂಟು ಸಿಗ್ಮಾ ವೈ ಪ್ಲಸ್ ಸಿಗ್ಮಾ ವೈ ಇತ್ತು, ಈಗ ಸಿಗ್ಮಾ ವೈ ಸ್ಕ್ವೇರ್ ಆಗ್ತದೆ. ವೈ ಇದ್ದದ್ದು ವೈ ಇಂಟು ವೈ ಆದಾಗ ವೈ ಸ್ಕ್ವೇರ್ ಆಗ್ತದೆ. ಈ ರೀತಿ ಸೆಕೆಂಡ್ ನಾರ್ಮಲ್ ಈಕ್ವೇಷನನ್ನು ಜನರೇಟ್ ಮಾಡಿದ್ದಾರೆ. ಹೇಗೆ ಜನರೇಟ್ ಮಾಡಿರೋದು ಬೇಕಾಗಿಲ್ಲ, ಜಸ್ಟ್ ರಿಮೆಂಬರ್ ಮಾಡ್ಕೊಳ್ಳಿ. ಈ ಈಕ್ವೇಷನನ್ನು ನಾವು ಸಾಲ್ವ್ ಮಾಡಲಿಕ್ಕೆ ಯೂಸ್ ಮಾಡ್ತೇವೆ. ಸಿಗ್ಮಾ ಎಕ್ಸ್ ಈಸ್ ಈಕ್ವಲ್ ಟು ಎನ್ ಎ ಪ್ಲಸ್ ಬಿ ಸಿಗ್ಮಾ ವೈ, ಆ್ಯಂಡ್ ಸೆಕೆಂಡ್ ನಾರ್ಮಲ್ ಈಕ್ವೇಷನ್ ಸಿಗ್ಮಾ ಎಕ್ಸ್ ವೈ ಈಸ್ ಈಕ್ವಲ್ ಟು ಎ ಇಂಟು ಸಿಗ್ಮಾ ವೈ ಪ್ಲಸ್ ಬಿ ಇಂಟು ಸಿಗ್ಮಾ
ವೈ ಸ್ಕ್ವೇರ್. ಈ ನಾರ್ಮಲ್ ಈಕ್ವೇಷನ್ ಅನ್ನು ನಾವು ಸೈಮಲ್ಟೇನಿಯಸ್ ಈಕ್ವೇಷನ್ ಮೆಥಡ್ ಅನ್ನು ಅಪ್ಲೈ ಮಾಡಿ ಸಾಲ್ವ್ ಮಾಡಿದಾಗ ನಮಗೆ ಎ ವ್ಯಾಲ್ಯೂ ಅಥವಾ ಆಲ್ಫಾ ಕೋಎಫಿಷಿಯಂಟ್ ಆ್ಯಂಡ್ ಬಿ ವ್ಯಾಲ್ಯೂ ಅಥವಾ ಬೀಟಾ ಕೋಎಫಿಷಿಯಂಟ್ ವಿಚ್ ಇಸ್ ರಿಗ್ರೆಷನ್ ಕೋಎಫಿಷಿಯಂಟ್ ಅದನ್ನು ನಾವು ಜನರೇಟ್ ಮಾಡ್ಬೋದು. ಇದು ಎಕ್ಸ್ ಆನ್ ವೈ ಕೇಸಲ್ಲಿ. ವೈ ಆನ್ ಎಕ್ಸ್ ಕೇಸಲ್ಲಿ ಹೇಗಿರ್ಬೋದು ಅಂತ ನೀವು ಜಸ್ಟ್ ಎಸ್ಯೂಮ್ ಮಾಡ್ಬೋದಾ? ಜಸ್ಟ್ ಚೇಂಜಸ್ ಮಾಡಬೇಕಾಗಿರೋದು ಇಷ್ಟೇ. ಎಕ್ಸ್ ಇದ್ದ ಪ್ಲೇಸಲ್ಲಿ ವೈ ಹಾಕಿ, ವೈ ಇದ್ದ ಪ್ಲೇಸಲ್ಲಿ ಎಕ್ಸ್ ಹಾಕಿ. ಸೊ ವೈ ಆನ್ ಎಕ್ಸ್ ಈಕ್ವೇಷನ್ ಕೇಸಲ್ಲಿ ಹೇಗೆ ಬರ್ತದೆ ಅಂತ ವಿ ವಿಲ್ ಸಿ. ವೈ ಆನ್ ಎಕ್ಸ್ ಈಕ್ವೇಷನ್ ಹೇಗಿರ್ತದೆ? ವೈ ಇಸ್ ಈಕ್ವಲ್ ಟು ಎ ಪ್ಲಸ್ ಬಿ ಎಕ್ಸ್. ನಾರ್ಮಲ್ ಈಕ್ವೇಷನ್ ನೀವೇ ಈಗ ಹೇಳ್ಬೋದು, ನಾನು ಹೇಳಿದೆ ಎಕ್ಸ್ ಇದ್ದ ಪ್ಲೇಸಲ್ಲಿ ವೈ ಹಾಕಿದರೆ, ವೈ ಇದ್ದ ಪ್ಲೇಸಲ್ಲಿ ಎಕ್ಸ್ ಹಾಕಿದಾಗ ನಮಗೆ ವೈ ಆನ್ ಎಕ್ಸ್ ಇದು ನಾರ್ಮಲ್ ಈಕ್ವೇಷನ್ ಸಿಗ್ತದೆ. ಸೊ ಅದು ಸಿಗ್ಮಾ ವೈ ಇಸ್ ಈಕ್ವಲ್ ಟು ಎನ್ ಎ ಪ್ಲಸ್ ಬಿ ಸಿಗ್ಮಾ ಎಕ್ಸ್. ಅದೇ ರೀತಿ ಸಿಗ್ಮಾ ಎಕ್ಸ್ ವೈ ಇಸ್ ಈಕ್ವಲ್ ಟು ಎ ಇಂಟು ಸಿಗ್ಮಾ ಎಕ್ಸ್ ಪ್ಲಸ್ ಬಿ ಇಂಟು ಸಿಗ್ಮಾ ಎಕ್ಸ್ ಸ್ಕ್ವೇರ್. ಈ ನಾರ್ಮಲ್ ಈಕ್ವೇಷನ್ಸ್ ಅನ್ನು ನಾವು ಯೂಸ್ ಮಾಡಿಕೊಂಡು ರಿಗ್ರೆಷನ್ ಕೋಎಫಿಷಿಯಂಟ್ ಅನ್ನು ಆಲ್ಜಿಬ್ರಿಕ್ ಮೆಥಡಲ್ಲಿ ಜನರೇಟ್ ಮಾಡ್ಬೋದು. ಕ್ಯಾಲ್ಕುಲೇಷನ್ ಪಾರ್ಟನ್ನು ನಾವು ಆಫ್ಟರ್ 2 days ನೋಡುವ, ಬಿಕಾಸ್ ನೆಕ್ಸ್ಟ್ ಫೋಕಸ್ ನಾವು ಕಂಪ್ಯೂಟೇಷನ್ ಪಾರ್ಟಿಗೆ ಇರೋದು. ಕೋರಿಲೇಷನ್ ಕೋಎಫಿಷಿಯಂಟನ್ನು ಯೂಸ್ ಮಾಡಿಕೊಂಡು ಹೇಗೆ ಕಂಪ್ಯೂಟ್ ಮಾಡೋದು ಅಂತ. ಅದಾದಮೇಲೆ ನಾನು ಆಲ್ಜಿಬ್ರಿಕ್ ಮೆಥಡಿಗೆ ಹೋಗ್ತೇನೆ. ಅದಾದಮೇಲೆ ನಾನು ಅರಿಥ್ಮೆಟಿಕ್ ಮೀನ್ ಮೆಥಡಿಗೆ ಹೋಗ್ತೇನೆ. ಬಟ್ ರಿಗ್ರೆಷನ್ ಕೋಎಫಿಷಿಯಂಟನ್ನು ಹೇಗೆ ಜನರೇಟ್ ಮಾಡೋದು ಅದನ್ನು ಇವತ್ತೇ ನೋಡ್ಕೊಳ್ಳುವ. ರಿಗ್ರೆಷನ್ ಕೋಎಫಿಷಿಯಂಟ್ ಅನ್ನು ಅಲ್ಜಿಬ್ರಿಕ್ ಮೆಥಡಲ್ಲಿ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅದನ್ನು ನಾವು ನೋಡಿದ್ದೇವೆ. ನೆಕ್ಸ್ಟ್ ವಿ ವಿಲ್ ಕಂಟಿನ್ಯೂ ಟುವರ್ಡ್ಸ್ ಕಂಪ್ಯೂಟೇಷನ್ ಆರ್ ಜನರೇಷನ್ ಆಫ್ ರಿಗ್ರೆಷನ್ ಕೋಎಫಿಷಿಯಂಟ್ ವಯಾ ಅರಿಥ್ಮೆಟಿಕ್ ಮೀನ್ ಮೆಥಡ್. ಅರಿಥ್ಮೆಟಿಕ್ ಮೀನ್ ಮೆಥಡನ್ನು ಯೂಸ್ ಮಾಡಿಕೊಂಡು ರಿಗ್ರೆಷನ್ ಕೋಎಫಿಷಿಯಂಟನ್ನು ಹೇಗೆ ನಾವು ಜನರೇಟ್ ಮಾಡ್ಬೋದು ವಿ ವಿಲ್ ಸಿ ನಾವು. ಸೊ ರಿಗ್ರೆಷನ್ ಕೋಎಫಿಷಿಯಂಟ್ ಅಂತ ಹೇಳುವಾಗ ನಾವು ಎರಡು ರೀತಿಯ ರಿಗ್ರೆಷನ್ ಈಕ್ವೇಷನ್ಸನ್ನು ಯೂಸ್ ಮಾಡ್ತೇವೆ, ವಿಚ್ ಇಸ್ ಎಕ್ಸ್ ಆನ್ ವೈ ಆ್ಯಂಡ್ ವೈ ಆನ್ ಎಕ್ಸ್. ಎಕ್ಸ್ ಆನ್ ವೈನ ಕೇಸಲ್ಲಿ ರಿಗ್ರೆಷನ್ ಕೋಎಫಿಷಿಯಂಟಿನ ಎಕ್ಸ್ಟ್ರಾಕ್ಷನ್ ಬೇರೆ ರೀತಿ ಇರ್ತದೆ. ಅದೇ ರೀತಿ ವೈ ಆನ್ ಎಕ್ಸಿನ ಕೇಸಲ್ಲಿ ರಿಗ್ರೆಷನ್ ಕೋಎಫಿಷಿಯಂಟಿನ extraction ಬೇರೆ ರೀತಿ ಇರುತ್ತೆ. We will see that one by one. So first we will consider x on y equation. x on y equation arithmetic mean method ಅಲ್ಲಿ ಹೇಗಿರ್ತದೆ ಅಂತ ಹೇಳಿದ್ರೆ x minus x bar which is our dependent variable x, okay, x minus x bar is equal to b of xy into y minus y bar. ಸೊ ಆ ಕೇಸಲ್ಲಿ ನಾವು ರಿಗ್ರೆಷನ್ ಕೋಎಫಿಷಿಯಂಟ್ ಅನ್ನು ಹೇಗೆ ಜನರೇಟ್ ಮಾಡೋದು ಅಂತ. ಸೊ ವಿ ಯೂಸ್ ಅಗೇನ್ ಅರಿಥ್ಮೆಟಿಕ್ ಮೀನ್ ಆಗಿರೋದ್ರಿಂದ ಮೀನ್ ವ್ಯಾಲ್ಯೂ ಅನ್ನೇ ಯೂಸ್ ಮಾಡಿಕೊಂಡು ನಾವು ರಿಗ್ರೆಷನ್ ಕೋಎಫಿಷಿಯಂಟ್ ಅನ್ನು ಎಕ್ಸ್ಟ್ರಾಕ್ಟ್ ಮಾಡ್ಬೋದು, ವಿಚ್ ಇಸ್ ಆಫ್ ಬಿ ಆಫ್ ಎಕ್ಸ್ ವೈ. ಸೊ ಅದು ಹೇಗೆ ಎಕ್ಸ್ಟ್ರಾಕ್ಟ್ ಮಾಡೋದು ಅಂತ ಹೇಳಿದರೆ ನಾವು ಈ ವ್ಯಾಲ್ಯೂಸನ್ನು ಯೂಸ್ ಮಾಡ್ಕೊಳ್ಬೋದು. ವೇರ್ ಬಿ ಆಫ್ ಎಕ್ಸ್ ವೈ ಇಸ್ ಈಕ್ವಲ್ ಟು ಸಿಗ್ಮಾ ಎಕ್ಸ್ ಮೈನಸ್ ಎಕ್ಸ್ ಬಾರ್ ಇಂಟು ವೈ ಮೈನಸ್ ವೈ ಬಾರ್. ಅಂದರೆ ಎಕ್ಸ್ ಮೈನಸ್ ವೈ ಬಾರ್ ಮತ್ತು ವೈ ಮೈನಸ್ ವೈ ಬಾರ್ನ ಪ್ರಾಡಕ್ಟನ್ನು ಟೋಟಲ್ ಮಾಡಿದಾಗ ಬಂದಂತಹ ವ್ಯಾಲ್ಯೂ ಡಿವೈಡೆಡ್ ಬೈ ವೈ ಮೈನಸ್ ವೈ ಬಾರ್ ಸ್ಕ್ವೇರ್. ಅದಾದ ನಂತರ ಅದನ್ನು ಸಮ್ ಮಾಡಿದಾಗ ಬಂದಂತಹ ವ್ಯಾಲ್ಯೂವನ್ನು ಅದನ್ನು ನಾವು ಯೂಸ್ ಮಾಡಿಕೊಂಡು ಬಿ ಆಫ್ ಎಕ್ಸ್ ವೈ ಅನ್ನು ಅರಿಥ್ಮೆಟಿಕ್ ಮೀನ್ ಮೆಥಡಲ್ಲಿ ಫೈಂಡ್ ಔಟ್ ಮಾಡ್ಬೋದು. ಬಟ್ ಸಮ್ಟೈಮ್ಸ್ ಏನಾಗ್ತದೆ, ಈ ಇನ್ಫಾರ್ಮೇಷನ್ ಕೊಡದೇ ಇರಬಹುದು ಅಥವಾ ಈ ಇನ್ಫಾರ್ಮೇಷನ್ ಕೊಟ್ಟಿರ್ಬೋದು, ಅದರೊಟ್ಟಿಗೆ ನಮಗೆ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಆಫ್ ಎಕ್ಸ್ ಆ್ಯಂಡ್ ವೈ ಆ್ಯಂಡ್ ಕೋರಿಲೇಷನ್ ಆಫ್ ಎಕ್ಸ್ ಆ್ಯಂಡ್ ವೈ ಬಿಟ್ವೀನ್ ಎಕ್ಸ್ ಆ್ಯಂಡ್ ವೈ ಕೊಟ್ಟಿರ್ಬೋದು. ಆ ಟೈಮಲ್ಲಿ ಕೂಡ ಆ ಕೋರಿಲೇಷನ್ ಆಫ್ ಎಕ್ಸ್ ಆ್ಯಂಡ್ ವೈ ಆ್ಯಂಡ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಆಫ್ ಎಕ್ಸ್ ಆ್ಯಂಡ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಆಫ್ ವೈ ಅನ್ನು ಯೂಸ್ ಮಾಡಿಕೊಂಡು ಸಿಂಪ್ಲಿ ನಾವು ಈಸಿಲಿ ಕ್ಯಾಲ್ಕುಲೇಟ್ ಮಾಡ್ಬೋದು. ಆ ಟೈಮಲ್ಲಿ ನಾವು ಬಿ ಆಫ್ ಎಕ್ಸ್ ವೈ ಅನ್ನು ಡಿರೈವ್ ಮಾಡಲಿಕ್ಕೆ ಈ ಈಕ್ವೇಷನನ್ನು ಯೂಸ್ ಮಾಡ್ತೇವೆ. ಅಲ್ಲಿ ಹೇಳ್ತಾರೆ ಬಿ ಆಫ್ ಎಕ್ಸ್ ವೈ ಇಸ್ ಈಕ್ವಲ್ ಟು r into sigma x, which is standard deviation of x divided by standard deviation of y. ಸೊ ಹೀಗೆ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಇನ್ನೊಂದು ಈಕ್ವೇಷನ್ ಇದೆ ವೇರ್ ವಿ ನೀಡ್ ನಾಟ್ ಕ್ಯಾಲ್ಕುಲೇಟ್ ಎಕ್ಸ್ ಬಾರ್ ಆ್ಯಂಡ್ ವೈ ಬಾರ್. ಎಡಿಷನಲ್ ಕ್ಯಾಲ್ಕುಲೇಷನ್ಗೆ ಹೋಗದೆ ಡೈರೆಕ್ಟ್ ಮೆಥಡಲ್ಲಿ ಎಕ್ಸ್ ಆ್ಯಂಡ್ ವೈ ಅನ್ನು ಯೂಸ್ ಮಾಡಿಕೊಂಡೇ ಕ್ಯಾಲ್ಕುಲೇಷನ್ ಮಾಡ್ಬೋದು. ಆ ಟೈಮಲ್ಲಿ ನಾವು ಈ ಈಕ್ವೇಷನ್ ಅನ್ನು ಯೂಸ್ ಮಾಡ್ತೇವೆ, ವೇರ್ ಬಿ ಆಫ್ ಎಕ್ಸ್ ವೈ ಇಸ್ ಈಕ್ವಲ್ ಟು ಎನ್ ಇಂಟು ನಂಬರ್ ಆಫ್ ಅಬ್ಸರ್ವೇಷನ್ ಇನ್ ಎಕ್ಸ್ ಆ್ಯಂಡ್ ವೈ, ಎನ್ ಇಂಟು ಸಿಗ್ಮಾ ಎಕ್ಸ್ ವೈ divided by sigma x into sigma y whole divided by n into sigma xy minus sigma x into sigma y divided by n into sigma y square minus sigma y ಹೋಲ್ ಸ್ಕ್ವೇರ್. ಇದನ್ನು ಕೂಡ ನಾವು ಯೂಸ್ ಮಾಡಿಕೊಂಡು ಕ್ಯಾಲ್ಕುಲೇಟ್ ಮಾಡ್ಬೋದು. ಫಸ್ಟ್ ನಮ್ಮ ಎಕ್ಸ್ಟ್ರಾಕ್ಷನಿಗೆ ರಿಗ್ರೆಷನ್ ಕೋಎಫಿಷಿಯಂಟಿನ ಎಕ್ಸ್ಟ್ರಾಕ್ಷನಿಗೆ ನಾವು ಎಕ್ಸ್ ಬಾರನ್ನು ಯೂಸ್ ಮಾಡ್ತೇವೆ. ಸೆಕೆಂಡ್ ಕೇಸಲ್ಲಿ ಕೋರಿಲೇಷನ್ ಮತ್ತು ಸ್ಟ್ಯಾಂಡರ್ಡ್ ಡಿವಿಯೇಷನ್ ಅನ್ನು ಯೂಸ್ ಮಾಡ್ತೇವೆ. ಆ್ಯಂಡ್ ಥರ್ಡ್ ಕೇಸಲ್ಲಿ ಡೈರೆಕ್ಟ್ಲಿ ನಾವು ಕ್ಯಾಲ್ಕುಲೇಟ್ ಮಾಡ್ತಾ ಇರೋದು. ಸೊ ಈ
ಮೆಥಡಿನ ಯೂಸೇಜ್ ಇಟ್ ಡಿಪೆಂಡ್ಸ್ ಆನ್ ದ ವ್ಯಾಲ್ಯೂಸ್ ವಿಚ್ ದೇ ಹ್ಯಾವ್ ಗಿವನ್ ಇನ್ ದ ಕ್ವೆಶನ್. ಯಾವ ರೀತಿಯ ವ್ಯಾಲ್ಯೂಸನ್ನು ಕ್ವೆಶನಲ್ಲಿ ಕೊಟ್ಟಿದ್ದಾರೆ ಅದನ್ನು ನೋಡಿಕೊಂಡು ನಾವು ಕ್ಯಾಲ್ಕುಲೇಷನ್ ಮಾಡೋದು. ಪ್ರಿಫರೇಬ್ಲಿ ನೀವು ಯೂಸ್ ಮಾಡಬೇಕಾಗಿರೋದು ಫಸ್ಟ್ ಒನ್, ಎಕ್ಸ್ ಬಾರ್ ಅನ್ನು ಯೂಸ್ ಮಾಡಿಕೊಂಡೇ ಕ್ಯಾಲ್ಕುಲೇಷನ್ ಮಾಡಬೇಕಾಗ್ತದೆ. ಆ್ಯಂಡ್ ಅಗೇನ್ ಇಫ್ ಯು ಸಿ ದೇರ್ ಇಸ್ ಸಮ್ ಸಾರ್ಟ್ ಆಫ್ ಅ ಕಾಮನಾಲಿಟಿ ಹಿಯರ್. ದ ಕಾಮನಾಲಿಟಿ ಈಸ್ ದ ಡಿನಾಮಿನೇಟರ್ ವೈಗೆ ರಿಲೇಟ್ ಆಗಿರ್ತದೆ. ಸೊ ಎಕ್ಸ್ ವೈನ ಕೇಸಲ್ಲಿ ಎಕ್ಸ್ ಆನ್ ವೈ ಈಕ್ವೇಷನ್ ಅಲ್ಲಿ ಡಿನಾಮಿನೇಟರ್ ವೈ ಆಗಿರ್ತದೆ, ವೈಗೆ ರಿಲೇಟೆಡ್ ಆದಂತಹ ವ್ಯಾಲ್ಯೂಸ್ ಆಗಿರ್ತದೆ. ವಿ ಹ್ಯಾವ್ ಸಿಗ್ಮಾ ವೈ ಮೈನಸ್ ವೈ ಬಾರ್, ಆ್ಯಂಡ್ ನೆಕ್ಸ್ಟ್ ಕೇಸಲ್ಲಿ ನಮಗೆ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಆಫ್ ವೈ ಇದೆ, ಆ್ಯಂಡ್ ಥರ್ಡ್ ಕೇಸಲ್ಲಿ ನಮಗೆ ಎನ್ ಇಂಟು ಸಿಗ್ಮಾ ವೈ ಸ್ಕ್ವೇರ್ ಮೈನಸ್ ಸಿಗ್ಮಾ ವೈ ಹೋಲ್ ಸ್ಕ್ವೇರ್ ಇದೆ. ಸೊ ವೈ ರಿಲೇಟೆಡ್ ಡಿನಾಮಿನೇಟರ್ ಆಗಿ ಬರ್ತದೆ. ಇದೇ ರೀತಿ ನಾವು ವೈ ಆನ್ ಎಕ್ಸ್ ಅನ್ನು ಕೂಡ ಜನರೇಟ್ ಮಾಡಬಹುದು. ಸೊ ಅಲ್ಲಿ ಜಸ್ಟ್ ಚೇಂಜಸ್ ಮಾಡ್ಕೊಳ್ಬೇಕಾಗಿರೋದು ಇಷ್ಟೇ. ಇಲ್ಲಿ ಎಕ್ಸ್ ಇದೆ, ಅಲ್ಲಿ ವೈ ಬರೀರಿ, ಇಲ್ಲಿ ವೈ ಇದೆ, ಅಲ್ಲಿ ಎಕ್ಸ್ ಬರೀರಿ. ಸೊ ದ್ಯಾಟ್ ಚೇಂಜಸ್ ಇಫ್ ಯು ಮೇಕ್, we will get the equations that will help us to extract regression coefficient. So y on x ಇದು ಕೇಸಲ್ಲಿ regression equation ಹೇಗಿರ್ತದೆ ಅಂತ ಹೇಳಿದ್ರೆ y minus y bar is equal to b of yx ಇಂಟು ಎಕ್ಸ್ ಮೈನಸ್ ಎಕ್ಸ್ ಬಾರ್. ಆ ಕೇಸಲ್ಲಿ ನಾವು ಹೇಗೆ ಜನರೇಟ್ ಮಾಡೋದು ಅಂತ ಸೇಮ್ ಎಗೇನ್ ನಾನು ರಿಪೀಟ್ ಮಾಡೋದಿಲ್ಲ, ಆಲ್ರೆಡಿ ಹೇಳಿದೆ. ಎಕ್ಸ್ ಅನ್ನು ವೈ ಅನ್ನು ಎಕ್ಸ್ ಆ ಜಾಗದಲ್ಲಿ ರಿಪ್ಲೇಸ್ ಮಾಡಿಕೊಂಡು ನಾವು ಕ್ಯಾಲ್ಕುಲೇಷನ್ ಮಾಡ್ಬೋದು ಅಂತ. ಡಿನಾಮಿನೇಟರ್ ಎಗೇನ್ ಇಫ್ ಯು ಸಿ ನಮಗೆ ಎಕ್ಸ್ ಆನ್ ವೈ ಕೇಸಲ್ಲಿ ವೈ ಇತ್ತು, ಆ್ಯಂಡ್ ವೈ ಆನ್ ಎಕ್ಸ್ ಇದು ಕೇಸಲ್ಲಿ ಎಕ್ಸ್ ಬಂದಿದೆ. ಸೊ ಈ ರೀತಿಯ ಈಕ್ವೇಷನ್ ಅನ್ನು ಯೂಸ್ ಮಾಡಿಕೊಂಡು ನಾವು ಕ್ಯಾಲ್ಕುಲೇಷನ್ ಅನ್ನು ಮಾಡ್ಬೋದು. If you like this video on regression analysis, only theoretical concept on regression analysis, please subscribe to my channel by clicking here subscribe button. And if you like the video and if you want to get continuous notification on the videos which I'm going to upload on commerce management and economics related subject, please press subscribe bell icon. ಸೊ ಬೆಲ್ ಐಕಾನ್ ಇದೆ, ಆ ಬೆಲ್ ಐಕಾನ್ ಅನ್ನು ನೀವು ಸಬ್ಸ್ಕ್ರೈಬ್ ಮಾಡಿದರೆ ನಿಮಗೆ ರೆಗ್ಯುಲರ್ ಅಪ್ಡೇಟ್ ಬರ್ತದೆ ನಾನು ಅಪ್ಲೋಡ್ ಮಾಡಿದಂತಹ ವಿಡಿಯೋಗಳ ಬಗ್ಗೆ. ಸೊ ಈ ರೀತಿ ನೀವು ಮಾಡಬಹುದು. Thank you everyone for watching this video. We will meet tomorrow. We will discuss about the properties of regression coefficient and computation of regression coefficient using correlation coefficient. Once again, thank you.